ನಮಸ್ಕಾರ, ನಾನು ನವಿತಾ ಅಜಯ್. ಸಿಬಿಎಸ್ಇ ನೀತಿ ಬದಲಾಯಿತು. 10th 12th ಕ್ಲಾಸ್ಗೆ ವರ್ಷಕ್ಕೆರಡು ಪರೀಕ್ಷೆ. ಸ್ಟೇಟ್ ಬೋರ್ಡ್ಗೂ ಬೇಕಾ ಇದೇ ಮಾದರಿ? 50-50 ಸಿಲೆಬಸ್ನಿಂದ ಪ್ರೆಷರ್ ಕಮ್ಮಿ ಆಗತ್ತಾ? ಇದೇ ಹೊತ್ತಿನ ವಿಶೇಷ 50-50 ಫಾರ್ಮುಲಾ. ಕೊರೋನಾದಿಂದ ಕಂಗೆಟ್ಟಿರುವ ಶೈಕ್ಷಣಿಕ ವ್ಯವಸ್ಥೆಯನ್ನ ಸುಧಾರಣೆ ಮಾಡುವಂತಹ ನಿಟ್ಟಿನಲ್ಲಿ ಶೈಕ್ಷಣಿಕ ಸುಧಾರಣೆಗಾಗಿ ಸಿಬಿಎಸ್ಇ ಹೊಸ ಪ್ರಯೋಗವನ್ನ ಮಾಡೋದಕ್ಕೆ ಈಗ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಶೈಕ್ಷಣಿಕ ವರ್ಷವನ್ನ ಸುಧಾರಣೆ ಮಾಡುವಂತಹ ನಿಟ್ಟಿನಲ್ಲಿ, ಶೈಕ್ಷಣಿಕ ವ್ಯವಸ್ಥೆಯನ್ನ ಸುಧಾರಿಸುವಂತಹ ನಿಟ್ಟಿನಲ್ಲಿ ಕೊರೋನಾದಿಂದ ಕಂಗೆಟ್ಟಿರುವಂತಹ ಈ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಮಕ್ಕಳಲ್ಲಿ ಶಿಕ್ಷಣದ ಬಗ್ಗೆ ಇನ್ನೂ ಹೆಚ್ಚಿನ ಅವರಿಗೆ ಒಂದು ಉತ್ತೇಜನ ಕೊಡುವಂತಹ ಪ್ರಯತ್ನಗಳು ಆಗಿರಬಹುದು ಅಥವಾ ಬೇರೆ ಬೇರೆ ರೀತಿಯಾದಂತಹ ಪ್ರಯೋಗಗಳನ್ನ ಮಾಡುವಂತಹ ಪ್ರಯತ್ನ ನಡೀತಾ ಇದೆ. 2021-22 ಶೈಕ್ಷಣಿಕ ವರ್ಷಕ್ಕೆ ಸಿಬಿಎಸ್ಇ ಹೊಸ ಎಕ್ಸ್ಪೆರಿಮೆಂಟ್ ಮಾಡುವಂತಹ ಒಂದು ಸಿದ್ಧತೆಯನ್ನ ಮಾಡಿಕೊಂಡಿದೆ. 10th ಮತ್ತು 2nd PU ಕ್ಲಾಸ್ನವರಿಗೆ ವರ್ಷಕ್ಕೆ 2 ಪರೀಕ್ಷೆ ಅಂತ ಆಲ್ರೆಡಿ ಈಗಾಗಲೇ ನಾವು ಸೆಮಿಸ್ಟರ್ ವೈಸ್ ಎಕ್ಸಾಮ್ಗಳನ್ನ ನೋಡ್ತಾ ಇದೀವಿ, ಡಿಗ್ರಿಯಲ್ಲಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಆದಂತಹ ಪ್ರೊಫೆಷನಲ್ ಎಕ್ಸಾಮ್ಗಳಲ್ಲಿ. ಸೊ ಅದೇ ರೀತಿಯಾಗಿ ಈಗ ಶೈಕ್ಷಣಿಕ ವರ್ಷದಲ್ಲಿ 2 ಬೋರ್ಡ್ ಎಕ್ಸಾಮ್ಗೆ ನಿರ್ಧಾರವನ್ನ ಮಾಡಿದೆ. ಹಾಗಾಗಿ 10 ಮತ್ತು 12ನೇ ಕ್ಲಾಸ್ ಅಲ್ಲಿ 2021-22 ಶೈಕ್ಷಣಿಕ ವರ್ಷಕ್ಕೆ ಅವರಿಗೆ ಈ ಒಂದು ಪ್ರಯೋಗ ಆರಂಭ ಆಗುತ್ತೆ. 10th ಮತ್ತು 2nd PU ಕ್ಲಾಸ್ ಬೋರ್ಡ್ ಎಕ್ಸಾಮ್ಗೆ ಪ್ರತ್ಯೇಕ ವ್ಯವಸ್ಥೆಯನ್ನು ಮಾಡಲಾಗಿರೋದು. ಶೈಕ್ಷಣಿಕ ವರ್ಷದಲ್ಲಿ 2 ಬೋರ್ಡ್ ಎಕ್ಸಾಮ್ ಇರುತ್ತೆ. ಟರ್ಮ್ 1, ಟರ್ಮ್ 2 ಅಂತ ಇದನ್ನ ವಿಂಗಡಿಸಿ ಎಕ್ಸಾಮ್ ಅನ್ನ ಮಾಡ್ತಾರೆ. ಟರ್ಮ್ 1 ಮತ್ತು ಟರ್ಮ್ 2 ಅಲ್ಲಿ 50-50 ಸಿಲೆಬಸ್ ಅನ್ನ ಕವರ್ ಮಾಡಬೇಕು. 2 ಟರ್ಮ್ಗಳಲ್ಲಿ 50% ಸಿಲೆಬಸ್ಗೆ ಎಕ್ಸಾಮ್ಗಳನ್ನ ಮಾಡೋದಕ್ಕೆ ಈಗ ಆ ಒಂದು ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಪರೀಕ್ಷೆಗಳ ಅವಧಿ 90 ನಿಮಿಷ ಇರುತ್ತೆ. ನವೆಂಬರ್ ಡಿಸೆಂಬರ್ನಲ್ಲಿ ಟರ್ಮ್ 1 ಎಕ್ಸಾಮ್ ನಡೆಯುತ್ತೆ. ಮಾರ್ಚ್ ಏಪ್ರಿಲ್ ನಲ್ಲಿ ಎಂದಿನಂತೆ ಟರ್ಮ್ 2 ಎಕ್ಸಾಮ್ ನಡೆಯಲಿದೆ. 2 ಟರ್ಮ್ಗಳ ಮಾರ್ಕ್ಸ್ ಫೈನಲ್ ಆಗಿ ರಿಸಲ್ಟ್ಗೆ ಪರಿಗಣನೆ ಆಗತ್ತೆ. ಇನ್ನು ಸಿಬಿಎಸ್ಇ ಇಂದಲೇ ಪ್ರಶ್ನೆ ಪತ್ರಿಕೆ ಮತ್ತು ಪರೀಕ್ಷಾ ಉಸ್ತುವಾರಿಯನ್ನು ನೋಡಿಕೊಳ್ಳಲಾಗುತ್ತೆ. ಸಿಬಿಎಸ್ಇ ಪರೀಕ್ಷಾ ವಿಧಾನದಲ್ಲೂ ಕೂಡ ಬದಲಾವಣೆಯನ್ನ ಮಾಡಿಕೊಳ್ಳಲಾಗುತ್ತೆ. ಟರ್ಮ್ 1 ಪರೀಕ್ಷೆಯಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳಿದ್ರೆ, ಟರ್ಮ್ 2 ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಮತ್ತು ಇತರೆ ರೀತಿಯ ಮಾದರಿಗಳಿರ್ತವೆ. ಅವರ ಆಕ್ಟಿವಿಟೀಸ್ ಆಗಿರ್ಬೋದು ಅಥವಾ ಇತರೆ ರೀತಿಯಾದಂತಹ ಅಸೈನ್ಮೆಂಟ್ ಆಗಿರ್ಬೋದು, ಅಸೆಸ್ಮೆಂಟ್ ಅವೆಲ್ಲವನ್ನ ಕೂಡ ಮಾಡಲಾಗುತ್ತೆ. ರಾಜ್ಯ ಪಠ್ಯಕ್ರಮದ ಪರೀಕ್ಷಾ ವಿಧಾನ ಹೇಗೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡಬೇಕಾಗತ್ತೆ. ಸಿಬಿಎಸ್ಇ ಮಾದರಿಯಲ್ಲೇ ಪರೀಕ್ಷೆಯನ್ನ ಬದಲು ಮಾಡಲಾಗತ್ತಾ ರಾಜ್ಯದಲ್ಲೂ ಅಂತ ಹೇಳಿ ಸಿಬಿಎಸ್ಇ ಈಗ ಇಂತಹ ಒಂದು ಮಹತ್ತರವಾದಂತಹ ನಿರ್ಧಾರವನ್ನ ತೆಗೆದುಕೊಂಡಿದೆ. ಅದಕ್ಕೆ ಬೇಕಾದ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ ಬರುವ ಶೈಕ್ಷಣಿಕ ವರ್ಷದಿಂದ 2021-22 ಅಲ್ಲಿ. ಸೊ ರಾಜ್ಯದ ಕತೆ ಏನು? ಸಿಬಿಎಸ್ಇ ಮಾದರಿಯಲ್ಲೇ ಪರೀಕ್ಷೆಯನ್ನ ಬದಲು ಮಾಡ್ತಾರಾ? ರಾಜ್ಯ ಸರ್ಕಾರದಿಂದಲೂ ಇಂತಹ ಒಂದು ನಿರ್ಧಾರ ಆಗತ್ತಾ? ಸ್ಟೇಟ್ ಸಿಲೆಬಸ್ನವರಿಗೂ ಕೂಡ ಇದೇ ಮಾದರಿ ಆಗತ್ತಾ? ಸ್ಟೇಟ್ ಸಿಲೆಬಸ್ಗೂ ವರ್ಷಕ್ಕೆ 2 ಪರೀಕ್ಷೆ ಬೇಕಾ? ಇದು ವಿದ್ಯಾರ್ಥಿಗಳಿಗೆ ಸಹಕಾರಿ ಆಗುತ್ತಾ? 2 ಪರೀಕ್ಷೆಗಳಿರೋದ್ರಿಂದ, ಯಾಕಂದ್ರೆ ಈಗ ಆಲ್ಮೋಸ್ಟ್ ನಾವು ನೋಡ್ತಾ ಇದ್ವಿ ಸಂಪೂರ್ಣವಾಗಿ ಇಡೀ ವರ್ಷ ಪರೀಕ್ಷೆಗಳು ಕೂಡ ಇರೋದನ್ನ ನಾವು ನೋಡ್ತಾ ಇದ್ವಿ. ಪ್ರಮುಖ ಪರೀಕ್ಷೆ ಅಂದ್ರೆ ಮಾರ್ಚ್ ಅಲ್ಲಿ ಇರುವಂತದ್ದು. ಸೊ ರಾಜ್ಯದಲ್ಲಿ ಬದಲಾವಣೆ ಆಗತ್ತಾ? ಸಿಬಿಎಸ್ಇ ಮಾದರಿಯಲ್ಲೇ ರಾಜ್ಯ ಪಠ್ಯಕ್ರಮ ಚೇಂಜ್ ಆಗತ್ತಾ? ಸಿಬಿಎಸ್ಇ ಮಾದರಿಯಲ್ಲೇ ಪರೀಕ್ಷೆ ಮಾಡಿದ್ರೆ ಅನುಕೂಲ ಇರುತ್ತೆ, ಸಿಲೆಬಸ್ ಕವರ್ ಆಗುತ್ತೆ, ಪರೀಕ್ಷೆಗಳು ಕೂಡ ಸರಳ ಆಗಬಹುದು, ಮಕ್ಕಳು ಮತ್ತು ಪೋಷಕರಲ್ಲೂ ಜವಾಬ್ದಾರಿ ಹೆಚ್ಚಬಹುದು, ವಿದ್ಯಾರ್ಥಿಗಳ ಮೇಲೆ ಒತ್ತಡ ಕಡಿಮೆಯಾಗಲಿದೆ ಬಹಳ ಇಂಪಾರ್ಟೆಂಟ್ ಆಗಿ. ಸೊ ಪದವಿಯಲ್ಲಿ ಸೆಮಿಸ್ಟರ್ ರೀತಿ ಶಾಲಾ ಮಟ್ಟದಲ್ಲೇ ಅಭ್ಯಾಸವನ್ನ ಮಾಡುವಂತಹ ಪ್ರಯತ್ನಗಳನ್ನ ಮಾಡಬೇಕಾಗುತ್ತೆ. ಆ ರೀತಿಯಂತಹ ಪ್ರಯತ್ನಗಳನ್ನ ಈಗ ನಡೆಸ್ತಾ ಇದೆ ಸಿಬಿಎಸ್ಇ. ಆ ರೀತಿಯಂತಹ ಪ್ರಯೋಗಕ್ಕೆ ಮುಂದಾಗಿದೆ 2021-22 ಅಂತ ಹೇಳಿ. ಸೊ ಹೇಗ್ ನಡೆಯುತ್ತೆ? ಈಗಲೇ ಇನ್ನು ಮುಂದಿನ ಅಂದ್ರೆ ಜುಲೈಯಲ್ಲೇ ಆಲ್ಮೋಸ್ಟ್ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗುತ್ತೆ. ಈಗ ಯಾವ ರೀತಿಯ ಪಠ್ಯಕ್ರಮಗಳು ಇರುತ್ತೆ, ಏನ್ ಮಾಡಬೇಕು, ಎಕ್ಸಾಮ್ಗಳನ್ನ ಹೇಗ್ ಮಾಡಬೇಕಾಗುತ್ತೆ, ಆ ಪಠ್ಯಕ್ರಮಗಳಲ್ಲಿ ಏನೇನು ಇರಬೇಕು, ಯಾವ ರೀತಿಯಾದಂತಹ ಪೋರ್ಷನ್ಗಳು ಇರಬೇಕು, ಎಷ್ಟು ಇರಬೇಕು, ಸಂಪೂರ್ಣವಾದಂತಹ ಒಂದು ಸಿದ್ಧತೆಯನ್ನ ಜುಲೈನಲ್ಲಿ ಆಲ್ಮೋಸ್ಟ್ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಸೊ 2021-22 ಈ ಶೈಕ್ಷಣಿಕ ವರ್ಷದಿಂದ ಇನ್ನು ಮುಂದೆ 10th ಮತ್ತು 2nd PU ವಿದ್ಯಾರ್ಥಿಗಳಿಗೆ 2 ಬಾರಿ ಎಕ್ಸಾಮ್ ಇರುತ್ತೆ, ಫೈನಲ್ ಎಕ್ಸಾಮ್ ಅನ್ನೋದು. ಸೊ ಆ ಒಂದು ಟರ್ಮ್ ನಾವೀಗ ಡಿಗ್ರಿಗಳಲ್ಲಿ ನೋಡ್ತಾ ಇದೀವಲ್ಲ, ಸೆಮಿಸ್ಟರ್ ವೈಸ್ ಯಾವ ರೀತಿಯಾಗಿ ಎಕ್ಸಾಮ್ಗಳು ಇರುತ್ತೆ ಆ ರೀತಿಯಾದಂತಹ ಪ್ರಯೋಗವನ್ನ
SSLC ಮತ್ತು ಸೆಕೆಂಡ್ PU ವಿದ್ಯಾರ್ಥಿಗಳನ್ನ ಮಾಡೋದಕ್ಕೆ CBSE ಗೆ ಇಂತಹ ಒಂದು ಮಹತ್ತರವಾದ ನಿರ್ಧಾರವನ್ನ ತೆಗೆದುಕೊಂಡಿದೆ. ಹೊಸ ಪ್ರಯೋಗ ಇದು. ಹೇಗೆ ಆಗತ್ತೆ, ಮಕ್ಕಳಲ್ಲಿ ಒತ್ತಡವನ್ನ ಕಡಿಮೆ ಮಾಡುವಂತಹ ಪ್ರಯತ್ನ ಕೂಡ ಇದು ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಇದರ ಬಗ್ಗೆ ಸಾಕಷ್ಟು ವಿಶ್ಲೇಷಣೆಗಳು ಕೂಡ ನಡೀತಾ ಇದೆ. ಮಕ್ಕಳಿಗೆ ಇದರಿಂದ ಹೊರೆ ಕಡಿಮೆ ಆಗುತ್ತೆ ಅನ್ನುವಂಥದ್ದು, ಇದು ಪೇರೆಂಟ್ಸ್ಗೆ ಮತ್ತು ಮಕ್ಕಳಿಗೆ ಕೂಡ ಒಳ್ಳೇದು ಅನ್ನುವಂಥದ್ದು. ಅದರ ಜೊತೆಗೆ ಎಲ್ಲ ಒಂದು ಪೋರ್ಷನ್ಗಳು ಕವರ್ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ. ಸೊ ಒಟ್ಟಾರೆಯಾಗಿ ಈ ರೀತಿಯಾದಂತಹ ಒಂದು ಎಕ್ಸಾಮ್ಗಳಿಂದ ಅಥವಾ ಈ ರೀತಿಯಾದಂತಹ ನಿರ್ಧಾರದಿಂದ ಪ್ರಯೋಗದಿಂದ ಯಾವ ರೀತಿಯಾಗಿ ಮಕ್ಕಳಿಗೆ ಇದು ಲಾಭ ಆಗುತ್ತೆ, ಇದರ ಸಾಧಕ ಬಾಧಕಗಳು ಏನೇನು, ಯಾವ ರೀತಿಯಾಗಿ ಒತ್ತಡವನ್ನ ಕಡಿಮೆ ಮಾಡುವಂತಹ ಪ್ರಯತ್ನ ಆಗತ್ತಾ, ಇದು ರಾಜ್ಯದಲ್ಲೂ ಕೂಡ ಇಂತಹ ಪ್ರಯತ್ನವನ್ನ ಮಾಡ್ಲಾಗತ್ತಾ, ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆಯಾ? ಯಾಕಂದ್ರೆ ಈಗಾಗಲೇ ಕೊರೋನಾದಿಂದಾಗಿ ಆಲ್ಮೋಸ್ಟ್ 1.5-2 ವರ್ಷದಿಂದ ಮಕ್ಕಳ ಒಂದು ಎಜುಕೇಶನ್ ಮಟ್ಟ ಯಾವ ರೀತಿಯಾಗಿದೆ, ಯಾವ ರೀತಿಯಾಗಿ ಅವರಲ್ಲಿ ಎಜುಕೇಶನ್ ಅನ್ನ ಈಗ ಶಿಕ್ಷಣದ ಬಗ್ಗೆನೇ ಉತ್ಸಾಹ ಹೋಗುವಂತಹ ಸ್ಥಿತಿ ನಿರ್ಮಾಣ ಆಗಿರೋದನ್ನ ನಾವು ನೋಡ್ತಾ ಇದ್ವಿ. ಯಾಕಂದ್ರೆ ಇಡೀ ವರ್ಷ ಪಾಠ ಪ್ರವಚನಗಳು ಆಗೋದಿಲ್ಲ ಅನ್ನುವಂಥ ಸ್ಥಿತಿ ಕೂಡ ಇದೆ. ಸೊ ಒಂದೊಂದು ಟರ್ಮ್ಗಳನ್ನ ತೆಗೆದುಕೊಂಡ್ರೆ ಅಟ್ಲೀಸ್ಟ್ ಅಂತಹ ಸಂದರ್ಭದಲ್ಲಿ ಅವರ ಕಲಿಯುವಿಕೆ ಆಗಿರ್ಬೋದು, ಅವರ ಆಕ್ಟಿವಿಟೀಸ್ ಆಗಿರ್ಬೋದು, ಅವರಿಗೆ ಕೊಟ್ಟಂತಹ ಏನು ಪ್ರಾಕ್ಟಿಕಲ್ ಅಸೈನ್ಮೆಂಟ್ಗಳಾಗಿರಬಹುದು ಅಥವಾ ಥಿಯರಿಟಿಕಲ್ ಅಸೈನ್ಮೆಂಟ್ಗಳಾಗಿರ್ಬೋದು, ಇದರ ಬಗ್ಗೆ ಅವ್ರ ಪಠ್ಯಕ್ರಮದಲ್ಲಿ ಯಾವ ರೀತಿಯಾಗಿ ತೊಡಗಿಸಿಕೊಳ್ತಾರೆ ಅನ್ನೋದ್ರ ಬಗ್ಗೆ ಇವೆಲ್ಲವನ್ನ ಕೂಡ ಹೆಚ್ಚಿನದಾಗಿ ಎಕ್ಸ್ಟರ್ನಲ್ ಮಾರ್ಕ್ಸ್ಗೆ ಕೂಡ, ಅಂದ್ರೆ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಮಾರ್ಕ್ಸ್ ಗಳನ್ನ ನಾವು ಏನ್ ನೋಡ್ತಾ ಇದೀವಿ ಎಕ್ಸಾಮ್ ನಲ್ಲಿ ಮತ್ತು ಇಂಟರ್ನಲ್ ಅಸೆಸ್ಮೆಂಟ್ ಗಳಲ್ಲಿ, ಅದನ್ನ ಕೂಡ ಹೆಚ್ಚಿನ ಆದ್ಯತೆಯನ್ನ ನೀಡಲಾಗುತ್ತೆ. ಹಾಗಾಗಿ ಇದು ಎಷ್ಟರ ಮಟ್ಟಿಗೆ ಉಪಯೋಗಕ್ಕೆ ಬರುತ್ತೆ, ಯಾವ ರೀತಿಯಾಗಿ ಮಕ್ಕಳಿಗೆ ಇದು ಉಪಯೋಗ ಆಗುತ್ತೆ, ಪ್ರಯೋಜನ ಆಗುತ್ತೆ, ಟರ್ಮ್ 2 ಮತ್ತು ಟರ್ಮ್ 1 ಅಲ್ಲಿ ಯಾವ ರೀತಿಯಾಗಿ ಸಿಲೆಬಸ್ಗಳು ಕವರ್ ಮಾಡಬೇಕಾಗುತ್ತೆ, 50-50 ಆದಂತಹ ಈ ಒಂದು ಪ್ರಯೋಗ ಇದೆಯಲ್ಲ, ಫಾರ್ಮುಲಾ ಇದೆಯಲ್ಲ, ಇದು ಸಾಕಷ್ಟು ಉತ್ತಮ ಆಗಿದೆ ಅಂತಾನೆ ಹೇಳಲಾಗ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಈಗ CBSE ತೆಗೆದುಕೊಂಡಿರುವಂತಹ ಈ ಒಂದು ಪ್ರಯತ್ನ, ಈ ಒಂದು ಪ್ರಯೋಗವನ್ನ ರಾಜ್ಯದಲ್ಲೂ ಮಾಡ್ತಾರಾ, ಇದರಿಂದ ಮಕ್ಕಳಿಗೆ ಯಾವ ರೀತಿಯ ಪ್ರಯೋಜನ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ. 2021-22 ಈ ಶೈಕ್ಷಣಿಕ ವರ್ಷದಿಂದನೇ CBSE ಇಂತಹ ಒಂದು ಪ್ರಯೋಗವನ್ನ ಈಗ ಮಾಡ್ತಾ ಇರುವಂತದ್ದು. ಇದು ವಿದ್ಯಾರ್ಥಿಗಳಿಗೆ ಒಂದು ರೀತಿಯಲ್ಲಿ ಒತ್ತಡವನ್ನ ಕಡಿಮೆ ಮಾಡೋದ್ರ ಜೊತೆಗೆ ಮಾನಸಿಕವಾಗಿ ಒಂದು ರೀತಿಯಿಂದ ರಿಲ್ಯಾಕ್ಸೇಷನ್ ಕೊಡುವಂತಹ ನಿರ್ಧಾರ ಅಂತ ಹೇಳಲಾಗ್ತಾ ಇದೆ. 2 ವಿಭಾಗಗಳಾಗಿ ವಿಂಗಡಣೆ ಮಾಡಲಾಗಿರುವಂತದ್ದು. ನವೆಂಬರ್ ತಿಂಗಳಲ್ಲಿ ಮೊದಲ ಭಾಗದ ಪರೀಕ್ಷೆಗಳು ನವೆಂಬರ್-ಡಿಸೆಂಬರ್ ಅಲ್ಲಿ ಆದ್ರೆ, ಮಾರ್ಚ್ ಅಲ್ಲಿ ಈಗ ಈ ಹಿಂದೆ ನಾವು ಆನ್ಯುವಲ್ ಎಕ್ಸಾಮ್ ಅಂದ್ರೆ ಮಾರ್ಚ್ ಗಳಲ್ಲಿ ನೋಡ್ತಾ ಇದ್ವಿ, ಏಪ್ರಿಲ್ ಗಳಲ್ಲಿ ನೋಡ್ತಾ ಇದ್ವಿ. ಆ ರೀತಿಯಂತಹ ಎಕ್ಸಾಮ್ ಸೆಕೆಂಡ್ ಟರ್ಮ್ ಅಲ್ಲಿ ಅದು 2ನೇ ಸೆಮಿಸ್ಟರ್ ಅಲ್ಲಿ ಡಿಸೆಂಬರ್ ಅಲ್ಲಿ ಅಂದ್ರೆ ಮಾರ್ಚ್ ಮತ್ತು ಏಪ್ರಿಲ್ ಅಲ್ಲಿ ನಡೆಯುತ್ತೆ. ಸೊ ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಯಾವ ರೀತಿಯಾಗಿ ಕೊರೋನಾ ವೈರಸ್ ನಿಂದಾಗಿ ಏನೇನು ಆಗಿದೆ, ಯಾವ ರೀತಿಯ ಬದಲಾವಣೆಗಳು ಆಗಿದೆ, ಮಕ್ಕಳಿಗೆ ಸಾಕಷ್ಟು ರೀತಿಯಂತಹ ಎಜುಕೇಶನ್ ಸಿಗ್ತಾ ಇಲ್ಲ ಅಥವಾ ಮಕ್ಕಳಿಗೆ ಅರ್ಥ ಆಗ್ತಾ ಇಲ್ಲ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಒಂದ್ ಕಡೆ ಆಂತರಿಕ ಮೌಲ್ಯಮಾಪನಕ್ಕೆ ಹೆಚ್ಚಿನ ಒತ್ತನ್ನ ಮತ್ತು ಇಲ್ಲಿ ಆದ್ಯತೆಯನ್ನು ಕೊಡಲಾಗಿರುವಂತದ್ದು, ಶೈಕ್ಷಣಿಕ ವರ್ಷದ ರೂಪುರೇಷೆಗಳನ್ನೇ ಇಲ್ಲಿ ಬದಲಾವಣೆ ಮಾಡುವಂತಹ ಪ್ರಯತ್ನವನ್ನ ಕೂಡ ಮಾಡಲಾಗಿದೆ. ಶೈಕ್ಷಣಿಕ ವರ್ಷ ಪರೀಕ್ಷಾ ವಿಧಾನವೇ ಬದಲಾಗಲಿದೆ SSLCಗೆ ಮತ್ತು ಸೆಕೆಂಡ್ PUಗೆ. ಆ ರೀತಿಯ ನಿರ್ಧಾರವನ್ನ CBSE ಈಗ ತೆಗೆದುಕೊಂಡಿದೆ. ಸೊ ಇದರಿಂದಾಗಿ ಯಾವ ರೀತಿಯಾದಂತಹ ಪ್ರಯೋಜನಗಳು ಆಗತ್ತೆ, ಸಾಧಕ ಬಾಧಕಗಳು ಏನು ಅನ್ನೋದ್ರ ಬಗ್ಗೆ ಕೂಡ ನಾವಿವತ್ತು ಮಾತನಾಡ್ತಾ ಹೋಗೋಣ. ಯಾವ ರೀತಿಗೆ ಸಹಕಾರಿ ಆಗತ್ತೆ, ಇದು ಏನ್ ಮಾಡಬೇಕು, ಶಿಕ್ಷಕರಿಗೆ ಇದು ಎಷ್ಟು ಒತ್ತಡವನ್ನ ನಿವಾರಣೆ ಮಾಡುವಂತಹ ಪ್ರಯತ್ನ ಆಗುತ್ತೆ, ಇವೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಶಿಕ್ಷಣ ತಜ್ಞರಾಗಿರುವಂತಹ ಡಾಕ್ಟರ್ ಸುಪ್ರೀತ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ಹಾಗೆಯೇ ನಮ್ಮ ಜೊತೆ ಇವತ್ತು ಸಮನ್ವಯ ಸಮಿತಿಯ ಸಹ ಕಾರ್ಯದರ್ಶಿ ಆಗಿರುವಂತಹ ಪೋಷಕರ ಸಮನ್ವಯ ಸಮಿತಿಯ ಸಹ ಕಾರ್ಯದರ್ಶಿ ಆಗಿರುವಂತಹ ಗಣೇಶ್ ಪೂಜಾರಿ ಅವರು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೂ. ನಮಸ್ಕಾರ ಡಾಕ್ಟರ್ ಸುಪ್ರೀತ್ ಅವರೇ, ಮೊದಲನೇದಾಗಿ ಈಗ CBSE ಇಂತಹ ನಿರ್ಧಾರವನ್ನ ಹೊರ ಹಾಕಿದೆ, ನಿನ್ನೆಯ ಈ ರೀತಿಯಾದಂತಹ ಒಂದು ನಿರ್ಧಾರ ಹೊರ ಬಂದಿರುವಂತದ್ದು. ಸೊ ಮೊದಲನೇದಾಗಿ ಈ ರೀತಿಯಾದಂತಹ ಒಂದು ಪ್ರಯೋಗದ ಬಗ್ಗೆ ಏನ್ ಹೇಳ್ತೀರಿ? ಇವತ್ತಿನ ದಿವಸ ಕೇಂದ್ರ ಪಠ್ಯಕ್ರಮದಲ್ಲಿ ಅಂದ್ರೆ ಏನು CBSE ಮಾದರಿಯಲ್ಲಿ 10 ಮತ್ತು 12ನೇ ತರಗತಿಗೆ ಆಬ್ಜೆಕ್ಟಿವ್ ಮತ್ತು ಸಬ್ಜೆಕ್ಟಿವ್ ಅಂದ್ರೆ ವ್ಯಕ್ತಿನಿಷ್ಠ ಮತ್ತು ವಸ್ತುನಿಷ್ಠ ಮಾನದಂಡವನ್ನ ರೂಪಿಸ್ಕೊಂಡಿದ್ದಾರೆ. ಇದು ಬಹಳ ನಿಧಾನವಾಗಿ ಆದ್ರೂ ಸರಿಯಾದ ರೀತಿಯಲ್ಲಿ ಇದನ್ನ ತಗೊಂಡಿದ್ದಾರೆ. ಇದ್ರ ಮುಖಾಂತರ ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಒಂದ್ ರೀತಿ ಅನುಕೂಲವೂ ಆಗುತ್ತೆ. ಹೌದು, ಆದ್ರೆ ಏನು ಆಬ್ಜೆಕ್ಟಿವ್ ಟೈಪ್ MCQs ಅಂತ ಏನ್ ಸಬ್ಜೆಕ್ಟ್ಸ್ ತಗೊಂಡಿದ್ದಾರೆ ಮಿಡ್ ಟರ್ಮ್ ಎಕ್ಸಾಮಿನೇಷನ್ಸ್ ಅಂತ ಅಂದ್ರೆ ಫಸ್ಟ್ ಟರ್ಮ್, ಮುಂಚೆಯೂ ಕೂಡ ಟರ್ಮಿನಲ್ ಎಕ್ಸಾಮಿನೇಷನ್ಸ್ ಅಂತ ಹೇಳಿ ನಡೀತಾ ಇತ್ತು. ಆದ್ರೆ ಈ ಬಾರಿ ಏನ್ ಮಾಡ್ತಾ ಇದ್ದಾರೆ, ಮೊದಲ
ಟರ್ಮ್ ಅಲ್ಲಿ ಏನ್ ಓದಿರ್ತಾರೆ ಮಕ್ಕಳು ಆ ಸಿಲೆಬಸ್ ಸೆಕೆಂಡ್ ಟರ್ಮ್ ಗೆ ಇಲ್ಲ, ಮತ್ತೆ ಸೆಕೆಂಡ್ ಟರ್ಮ್ ಅಲ್ಲಿ ಓದ್ಬೇಕಾದಂತ ಫಸ್ಟ್ ಟರ್ಮ್ ಅಲ್ಲಿ ಇರೋದಿಲ್ಲ. ಆದ್ರೆ ಸೇಮ್ ನಾವು ಡಿಗ್ರಿಗಳಲ್ಲಿ ಏನ್ ಮಾಡ್ತಾ ಇದ್ವಲ್ಲ, ನೋಡ್ತಾ ಇದ್ವಿ, ಓದ್ತಾ ಇದ್ವಿ, ಅದೇ ತರ ಈಗ ಸೆಮಿಸ್ಟರ್ ಸಿಸ್ಟಮ್ ಅಲ್ಲಿ ಏನಿತ್ತಲ್ಲ ಅದೇ ರೀತಿಯಲ್ಲಿ ನಾನ್ ಕೇಳೋದು ರಾಜ್ಯ ಸರ್ಕಾರಕ್ಕೆ ಇದ್ರ ಮುಖಾಂತರ ನಂದೊಂದು ಏನ್ ಪ್ರಶ್ನೆ ಅಂದ್ರೆ, ಈಗ ನೋಡಿ ಹೈಸ್ಕೂಲ್ ಲೆವೆಲ್ ಅಲ್ಲಿ ಎಸ್ಪೆಷಲಿ ಎಲ್ಲ ಕಡೆನೂ ಕೂಡ ಇವತ್ತಿನ ದಿವಸ ನಡೀತಾ ಇರ್ತಕ್ಕಂಥದ್ದು NCERT ಸಿಲೆಬಸ್. ಯಾವತ್ತು ನಾವು ಈ NCERT ಸಿಲೆಬಸ್ ಅನ್ನ ನಾವು ಅಳವಡಿಸ್ಕೊಂಡಿದ್ದೀವಿ, ಕೇಂದ್ರ ಪಠ್ಯಕ್ರಮ ರಾಜ್ಯ ಪಠ್ಯಕ್ರಮ ಎರಡಕ್ಕೂ ಕೂಡ ಒಂದೇ ಪುಸ್ತಕ ಇರುವಾಗ ಎಕ್ಸಾಮಿನೇಷನ್ ಮಾನದಂಡಗಳು ಕೂಡ ಅದೇ ರೀತಿಯಲ್ಲಿ ಆದ್ರೆ ಮಕ್ಕಳಿಗೆ ಈ ರಾಜ್ಯದಲ್ಲೂ ಕೂಡ ಒಂದು ನ್ಯಾಯ ದೊರಕಿಸ್ಕೊಟ್ಟಂಗಾಗತ್ತೆ. ಅದ್ರ ಜೊತೆಗೆ ಈ ಸಿಸ್ಟಮ್ ಮಾಡಿರೋದ್ರಿಂದ ನಿಜವಾಗ್ಲೂ ಗ್ರಾಮಾಂತರ ಪ್ರದೇಶದ ಮಕ್ಕಳಲ್ಲೂ ಕೂಡ ಒಂದು ಓದುವಂತ ಆಸಕ್ತಿ ನಿಜವಾಗ್ಲೂ ಹೆಚ್ಚಾಗ್ತಾ ಹೋಗುತ್ತೆ. ಆದ್ರೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಗಮನದಲ್ಲಿ ಇಟ್ಕೊಂಡ್ರೆ ಇದು ಅಷ್ಟು ಸುಲಭವಾದ ಮಾರ್ಗವಲ್ಲ. ಆದ್ರೆ ಎಕ್ಸಾಮಿನೇಷನ್ ಇಯರ್ಲಿ ಏನು 10th ಸ್ಟ್ಯಾಂಡರ್ಡ್ ಪಾಸ್ ಮಾಡ್ಲಿಕ್ಕೆ ಆಗಿರ್ಬೋದು ಅಥವಾ 12th ಸ್ಟ್ಯಾಂಡರ್ಡ್ ಇರ್ಬೋದು, ಮತ್ತೆ ಈಗಿನ ದಿವಸದ ಪ್ಯಾಂಡಮಿಕ್ ಸಿಚುವೇಶನ್ ಅನ್ನ ಕನ್ಸಿಡರೇಷನ್ ಗೆ ತಗೊಂಡ್ರೆ ನಿಜವಾಗ್ಲೂ ಎಲ್ಲೋ ಒಂದ್ ಕಡೆ ಏನು ಸಿಸ್ಟಮ್ ಗೆ ಒಂದು ನ್ಯಾಯ ಸಿಕ್ಕಂಗಾಗುತ್ತೆ. ಯಾಕಂದ್ರೆ ನೋಡಿ ಇವತ್ತಿನ ದಿವಸ 10ನೇ ತರಗತಿ ಎಕ್ಸಾಮಿನೇಷನ್ ಅನ್ನ SSLC ಅಲ್ಲಿ ಮಾಡ್ಲೇಬೇಕಾಗಿ ಬಂತು. ಯಾಕೆ ಅಂತಂದ್ರೆ ಯಾವ ಮಾನದಂಡವೂ ಇರ್ಲಿಲ್ಲ, ಅದಕ್ಕೋಸ್ಕರ ಮಾಡ್ಲೇಬೇಕಾಗಿ ಬಂತು, ಅನಿವಾರ್ಯ. ಆದ್ರೆ CBSE ಅಲ್ಲಿ ಮುಂಚೆನೆ ಮುಂದಾಲೋಚನೆ ಇಟ್ಕೊಂಡು ಇದೊಂದಿಷ್ಟು ಏನು ಆ ಮಾನದಂಡಗಳನ್ನ ಇಟ್ಕೊಂಡಿದ್ರಿಂದ ಇವತ್ತಿನ ದಿವಸ ಆ ಮಕ್ಕಳನ್ನ ತೇರ್ಗಡೆ ಮಾಡ್ಲಿಕ್ಕೆ ಒಂದು ಅನುಕೂಲ ಆಯ್ತು. ಸಾಧಕ ಬಾಧಕಗಳ ಬಗ್ಗೆ ಮಾತನಾಡ್ತಾ ಹೋಗೋಣ ಸರ್. ಏನು ಯಾವ ರೀತಿ ಪ್ರಯೋಜನ ಆಗುತ್ತೆ, ರಾಜ್ಯದಲ್ಲಿ ಏನಾಗಬೇಕು ಅನ್ನೋದ್ರ ಬಗ್ಗೆ ಗಣೇಶ್ ಪೂಜಾರಿ ಅವರೇ CBSE ಈ ಒಂದು ನಿರ್ಧಾರ, ಈ ಒಂದು ಪ್ರಯೋಗದ ಬಗ್ಗೆ ಏನ್ ಹೇಳಕ್ ಬಯಸ್ತೀರಿ? ಮೊದಲನೇದಾಗಿ ಪೋಷಕರ ಸಮನ್ವಯ ಸಮಿತಿ ಸಹ ಕಾರ್ಯದರ್ಶಿಯಾಗಿ. ಈಗ ಕರ್ನಾಟಕ ರಾಜ್ಯದಲ್ಲಿ ಒಂದು ಎಕ್ಸಾಮ್ ಅನ್ನ ಮಾಡುವಾಗ ಕಾಂಪ್ರಹೆನ್ಸಿವ್ ಇವ್ಯಾಲ್ಯೂಯೇಷನ್ ಸಿಸ್ಟಮ್ ಅಂದ್ರೆ ನಾಲೆಜ್, ಅಂಡರ್ಸ್ಟ್ಯಾಂಡಿಂಗ್, ಅಪ್ಲಿಕೇಶನ್, ಸ್ಕಿಲ್ ಈ 4 ವಿಭಾಗಗಳನ್ನ ಗಮನದಲ್ಲಿ ಇಟ್ಟುಕೊಂಡು ಪರೀಕ್ಷೆಗಳನ್ನ ಮಾಡ್ಲಾಗತ್ತೆ. ಬಟ್ ಯಾವಾಗ ಆಬ್ಜೆಕ್ಟಿವ್ ಟೈಪ್ ಹೋಗುತ್ತೇವೆ ಆಗ ಇದನ್ನ ನಾವು ನಿಜವಾಗ್ಲೂ ರೀಚ್ ಆಗ್ತೀವ ಅನ್ನೋದು ಮೊದಲ ಪ್ರಶ್ನೆ. ಮತ್ತೆ ಅದಕ್ಕೆ ಮೂಲಭೂತವಾದ ಪ್ರಶ್ನೆ ನಾವ್ ಏನ್ ಕೇಳ್ಬೇಕಂತ ಹೇಳಿದ್ರೆ, ಪರೀಕ್ಷೆಯಲ್ಲಿ ನಾವು CBSE ಅನ್ನ ಕಾಪಿ ಪೇಸ್ಟ್ ಮಾಡೋದಕ್ಕೆ ರೆಡಿ ಆಗ್ತಿದೀವಿ, ಆದ್ರೆ ಸಿಲೆಬಸ್ ಮತ್ತೆ ಕಲಿಸುವ ಮಾದರಿಯಲ್ಲಿ ಮೊದಲು ಶಿಕ್ಷಣ ನಂತರ ಪರೀಕ್ಷೆ, ಮೊದಲು ಅವರ ಶಿಕ್ಷಣದ ಮಾದರಿಗೆ ನಾವು ಅಡ್ಜಸ್ಟ್ ಅನ್ನೋದಕ್ಕಿಂತ ಅಲೈನ್ ಆಗ್ಬಿಟ್ಟು ಅವ್ರು ಯಾವ ರೀತಿ ಹೊಸ ಹೊಸ ಸಿಲೆಬಸ್ ಗಳನ್ನ ತರ್ತಾ ಇದಾರೆ, ಕಾಂಪಿಟೇಟಿವ್ ಆಗಿ ಮಾಡ್ತಾ ಇದ್ದಾರೆ, ಆ ಸಿಸ್ಟಮ್ಗೆ ಅಲೈನ್ ಆಗೋದನ್ನ ಮೊದಲು ಫೋಕಸ್ ಮಾಡ್ಬೇಕು. ಶಿಕ್ಷಣಕ್ಕೆ ನಾವು ಇನ್ನೂ ಕೂಡ ಸಿಲೆಬಸ್ ವಿಧಾನದಲ್ಲಿ ನೋಡಿದ್ರೆ ಇನ್ನೂ ಕೂಡ ಹಳೆಯ ಮಾರ್ಗವನ್ನೇ ಅನುಸರಿಸ್ತಾ ಇದ್ದೀವಿ ಅಂತ ಹೇಳಿ. ಹೌದು, ಮೊದಲು ಶಿಕ್ಷಣವನ್ನ ಕಾಪಿ ಪೇಸ್ಟ್ ಮಾಡ್ಬೇಕು, ಆಮೇಲೆ ಇವ್ಯಾಲ್ಯೂಯೇಷನ್ ಸಿಸ್ಟಮ್ ಅನ್ನ ಕಾಪಿ ಪೇಸ್ಟ್ ಮಾಡ್ಬೇಕು. ಇಲ್ಲಿ ಪರೀಕ್ಷೆಗಳನ್ನ ಮಾಡೋದಂದ್ರೂ ಸಹ ಸುಮಾರು 60 ರಿಂದ 70 ಕೋಟಿ ಖರ್ಚು ಬರುತ್ತೆ ರಾಜ್ಯಕ್ಕೆ. ಸೊ ಸುಮ್ನೆ ಕಾಪಿ ಪೇಸ್ಟ್ ಮಾಡಕ್ ಆಗಲ್ಲ. ಮತ್ತೆ ಈಗಿರುವ ಸಿಸ್ಟಮ್ ಅಲ್ಲಿ ಏನ್ ತೊಂದರೆ ಆಗಿದೆ ಅನ್ನೋದನ್ನ ರಿಪೋರ್ಟ್ ಮಾಡ್ಬಿಟ್ಟು ಮುಂದಕ್ಕೆ ಹೋಗ್ಬೇಕು. ಈಗಿರುವ ಸಿಸ್ಟಮ್ ಅನ್ನ ಸರಿಯಾಗಿ ಇಂಪ್ಲಿಮೆಂಟ್ ಮಾಡದೆ ಇನ್ನೊಂದ್ ಯಾವ್ದನ್ನ ನಾವು ಮಾಡ್ತೀವಿ ಅಂತ ಹೊರಟ್ರೆ ಖಂಡಿತವಾಗ್ಲೂ ಅಲ್ಲೂ ಸಹ ಸೋಲು ಕಟ್ಟಿಟ್ಟ ಬುತ್ತಿ ಅನ್ನೋದು ನಮ್ಮ ಅಭಿಪ್ರಾಯ. ಓಕೆ ಡಾಕ್ಟರ್ ಸುಪ್ರೀತ್ ಅವ್ರೆ, ಈಗ ಒಂದ್ ಕಡೆ ಅವ್ರು ಹೇಳಿದಾಗ ಗಣೇಶ್ ಪೂಜಾರಿ ಅವ್ರು ಹೇಳಿದ ಹಾಗೆ ನಾವು ಒಮ್ಮಿಂದೊಮ್ಮೆಲೆ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಹೋಗುವಂತದ್ದು, ಪ್ರಯೋಗಗಳನ್ನ ಮಾಡಿಕೊಳ್ತಾ ಇರುವಂತದ್ದು, ಮತ್ತೊಂದು ಕಡೆಯಲ್ಲಿ ನಾವು ಸಿಲೆಬಸ್ ಗಳನ್ನೇ ನಾವು ಅವ್ರು ಏನು ಸಿಲೆಬಸ್ CBSE ಪಠ್ಯಕ್ರಮ ಮತ್ತು ಅದರ ಜೊತೆಗೆ ಈಗಾಗಲೇ ಇರುವಂತಹ ಎಕ್ಸಾಮ್ಗಳನ್ನ ಚೇಂಜ್ ಮಾಡೋದಕ್ಕೆ SSLC ಮತ್ತು PU ಅಲ್ಲಿ ಚೇಂಜ್ ಮಾಡೋದಕ್ಕೆ ಈಗ ಜುಲೈನಲ್ಲಿ ಅಧಿಸೂಚನೆಯನ್ನು ಕೂಡ ಹೊರಡಿಸಲಿದೆ, ಯಾವ ರೀತಿಯಾಗಿ ಪಠ್ಯಕ್ರಮ ಇರುತ್ತೆ ಅನ್ನೋದರ ಬಗ್ಗೆ. ಇನ್ನು ಒಂದು ರೀತಿಯಲ್ಲಿ ಇದು ಯಾವ ರೀತಿಯಾಗಿ ರಾಜ್ಯಕ್ಕೂ ಕೂಡ ಮಾದರಿ ಆಗುತ್ತಾ, ರಾಜ್ಯದಲ್ಲೂ ಕೂಡ ಇದನ್ನು ಅಳವಡಿಸಿಕೊಳ್ಳಬಹುದಾ, ಏನು ಚೇಂಜಸ್ ಆಗಬೇಕು ರಾಜ್ಯದಲ್ಲಿ ಆಗೋದಾದ್ರೆ ಅನ್ನೋದ್ರ ಬಗ್ಗೆ ಚರ್ಚೆಗಳು ಆರಂಭ ಆಗಿದೆ. ಡಾಕ್ಟರ್ ಸುಪ್ರೀತ್ ಅವರೇ, ಈಗ ಒಂದು ರೀತಿಯಲ್ಲಿ ನಾವು ನೋಡೋದಾದ್ರೆ ಈಗಾಗಲೇ ಗಣೇಶ್ ಪೂಜಾರಿ ಅವರು ಕೂಡ ಆಗ್ಲೇ ಹೇಳ್ತಾ ಇದ್ರು, ಕೇವಲ ಎಕ್ಸಾಮ್ ಅನ್ನ ಮಾತ್ರ ನಾವು ಚೇಂಜ್ ಮಾಡ್ಕೊಳ್ಳೋದು ಅಲ್ಲ ಅಂತ ಹೇಳಿ. ಸೊ ಪಠ್ಯಕ್ರಮದಲ್ಲೂ ಚೇಂಜ್ ಆಗಬೇಕು, ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನ ಎದುರಿಸುವಂತಹ ರೀತಿಯಲ್ಲಿ ಮಕ್ಕಳನ್ನ ಬೆಳೆಸುವಂತಹ ಪ್ರಯತ್ನಗಳು ಆಗ್ಬೇಕು ಅಂತ ಹೇಳಿ. ಸೊ ಈಗದ ಒಂದು ವ್ಯವಸ್ಥೆಯನ್ನ ನೋಡಿದ್ರೆ ಯಾವ ರೀತಿಯಾಗಿದೆ? ಬಟ್ ಇವತ್ತಿನ ದಿವಸ ಏನು CBSE ಮಾದರಿ ಪ್ರಶ್ನೆ ಪತ್ರಿಕೆಗಳಿಗೆ ಈ 10ನೇ ತರಗತಿ ಮತ್ತೆ 12ನೇ ತರಗತಿ ಏನು ಆಬ್ಜೆಕ್ಟಿವ್ ಅಂಡ್ ಸಬ್ಜೆಕ್ಟಿವ್ ಟೈಪ್ ಮಾಡ್ಕೊಂಡಿದ್ದಾರೆ, ಇದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಗೆ ಖಂಡಿತ ಹೆಲ್ಪ್ ಆಗೋಲ್ಲ, ಅದು ನಾನ್ ಕೂಡ ಒಪ್ಕೊಳ್ತೇನೆ. ಇದನ್ನ ಏನಪ್ಪಾ ಅಂತಂದ್ರೆ ಸ್ಟೂಡೆಂಟ್ಸ್ ಗೆ ಇಂಥ ಪ್ಯಾಂಡಮಿಕ್ ಸಿಚುಯೇಷನ್ ನಲ್ಲಿ ನಾಳೆ ದಿವಸ ಇದೇ ರೀತಿ ಆಗ್ತಾ ಬಂದ್ರೆ ಶಿಕ್ಷಣದ ವ್ಯವಸ್ಥೆಯಿಂದ ಎಲ್ಲಾದ್ರೂ ಮಕ್ಕಳು ಹೊರಗುಳಿದು ಹೋಗ್ಬಿಟ್ರೆ ಅನ್ನೋದ್ರ ಮುಖಾಂತರ ಇಡೀ ದೇಶಕ್ಕೆ ಎಲ್ಲೋ ಒಂದು ಮಾದರಿಯಾಗಿ ಈ ಒಂದು ಮಾಡೆಲ್ ಪೇಪರ್ಸ್ ಮಾಡೆಲ್ ಸೆಟ್ ಆಫ್ ಎಕ್ಸಾಮಿನೇಷನ್ಸ್ ಅನ್ನು ಈ ರೀತಿ ಮಾಡಬಹುದು ಅಂತ ಹೇಳಿ ಇದೊಂದು ಸಲಹೆಯನ್ನ ಕೊಟ್ಟಿದ್ದಾರೆ. ಆಬ್ಜೆಕ್ಟಿವ್ ಟೈಪ್ಸ್ 90 ಮಿನಿಟ್ಸ್ ಇರ್ತದೆ ಮತ್ತು ಸಬ್ಜೆಕ್ಟಿವ್ ಟೈಪ್ಸ್ 120 ನಿಮಿಷಗಳು ಇರುತ್ತೆ. ಬಟ್ ಇದನ್ನ ಯಾಕೆ ರಾಜ್ಯ ಪಠ್ಯಕ್ರಮದಲ್ಲಿ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾಳೆ ದಿವಸ ಈ ಗ್ರಾಮಾಂತರ ಪ್ರದೇಶಗಳಲ್ಲಿ ಮಕ್ಕಳಿಗೆ ಓದುವ ಬಗ್ಗೆ ಆಸಕ್ತಿ
ಎಲ್ಲೋ ಒಂದ್ ಕಡೆ ಪೂರ್ತಿ ಏನಾದ್ರು ಹೊರಟೋಗ್ಬಿಟ್ರೆ ಆ ಓದೋ ಅಂತ ಆಸಕ್ತಿ ಮರುಕಳಿಸ್ಲಿ. ಈಗ ನಾವು ಮುಂಚೆ ಏನು ಮರಳಿ ಶಾಲೆಗೆ ಅಂತ ಏನು ಮಾಡ್ತಾ ಇದ್ವಿ, ಇವತ್ತಿನ ದಿವಸ ಗ್ರಾಮಾಂತರ ಪ್ರದೇಶದಲ್ಲಿ ಇನ್ನು ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಆಗಿ ಒಂದು 2-3 ಇಯರ್ಸ್ ನಿಜವಾಗ್ಲೂ ಸರ್ಕಾರಿ ಶಾಲೆಗಳಿಗೆ ಗ್ರಾಮಾಂತರ ಪ್ರದೇಶದಲ್ಲಿ ಕರ್ಕೊಂಡ್ ಬರ್ಬೇಕಾಗತ್ತೆ. ಅಂತ ಸಂದರ್ಭದಲ್ಲಿ ಆ ಮಕ್ಕಳಿಗೆ ಎಲ್ಲೋ ಒಂದ್ ಕಡೆ ಇಟ್ ವಿಲ್ ಬಿ ಲಿಟಲ್ ಸಪೋರ್ಟಿವ್ ಎನಫ್ ಈ ತರದೊಂದು ಕಾರ್ಯಕ್ರಮ ಮಾಡಿದ್ರೆ. ಹಾಗಾಗಿ ಇದನ್ನ ಅಳವಡಿಸ್ಕೊಳ್ಳಿ. ಮತ್ತೆ ರಾಜ್ಯ ಸರ್ಕಾರ ದಯವಿಟ್ಟು ರಾಜ್ಯ ಪಠ್ಯಕ್ರಮ ಅಥವಾ ಕೇಂದ್ರ ಪಠ್ಯಕ್ರಮ ಅಂತ ವಿಂಗಡಿಸ್ತೀರಾ. ಮೊದಲಿಂದಲೂ ಕೂಡ ನನ್ನ ಹೋರಾಟ ಏನಪ್ಪಾ ಅಂತಂದ್ರೆ, ದಯವಿಟ್ಟು ಮೇಕ್ ಒನ್ ನೇಷನ್, ಒನ್ ಸಿಲೆಬಸ್, ಒನ್ ಟೈಪ್ ಆಫ್ ಎಕ್ಸಾಮಿನೇಷನ್, ಸೊ ದಟ್ ಎಂಟೈರ್ ಸ್ಟೂಡೆಂಟ್ಸ್ ವಿಲ್ ಹ್ಯಾವ್ ಸೇಮ್ ಟೈಪ್ ಆಫ್ ಎಕ್ಸಾಮಿನೇಷನ್ ಅಕ್ರಾಸ್ ದಿ ಕಂಟ್ರಿ. ಆ ರೀತಿ ಮಾಡಿ ಎಲ್ಲ ಒಂದೊಂದ್ ಕಡೆ ಒಂದೊಂದ್ ರೀತಿ ಮಾಡ್ತಾ ಹೋದ್ರೆ ಯಾವ್ದೋ ಒಂದ್ ಮಕ್ಕಳಿಗೆ ನ್ಯಾಯ ದೊರಕಬಹುದು, ಇನ್ನೊಂದ್ ಮಕ್ಕಳಿಗೆ ಅನ್ಯಾಯ ಆಗ್ಬೋದು. ಅದು ಆಗಬಾರ್ದು. NCERT ಸಿಲೆಬಸ್ ನ ಫಾಲೋ ಮಾಡುವಾಗ ಕಾಲ್ ಇಟ್ ಆಸ್ NCERT ಸಿಲೆಬಸ್, ಫರ್ಗೆಟ್ ಅಬೌಟ್ ಈ ತರ ಇದ್ದಾಗ ಇನ್ಫೀರಿಯರ್ ಕಾಂಪ್ಲೆಕ್ಸ್ ಮಕ್ಕಳಲ್ಲಿ ಜಾಸ್ತಿ ಇರುತ್ತೆ ಅಂತ ಹೇಳಿ ನಮ್ಗೆ ಅದೆಲ್ಲ ಇರ್ಲಿಲ್ಲ ಆ ತರದ್ದು. ಈ ರೀತಿ ಮೇಡಮ್, ಈ ರೀತಿ ತಾರತಮ್ಯಗಳು ಮಾಡೋದ್ರಿಂದಾನೇ ಎಷ್ಟೋ ಜನ ಪಾಲಕ ಪೋಷಕರು ಇವತ್ತಿನ ದಿವಸ ನೋಡಿ, ಈಗ ಆಬ್ಜೆಕ್ಟಿವ್ ಟೈಪ್ ಮಾಡ್ತಾ ಇದ್ದಾರೆ, ಸಬ್ಜೆಕ್ಟಿವ್ ಟೈಪ್ ಮಾಡ್ತಾ ಇದ್ದಾರೆ. ಎಷ್ಟೋ ಜನ ಪಾಲಕ ಪೋಷಕರಿಗೆ ತಾಳಪ್ಪ ಸರ್ಕಾರಿ ಶಾಲೆಗಳಲ್ಲಿ ಓದಂತ ವಿದ್ಯಾರ್ಥಿಗಳು ಕೂಡ ನೋಡ್ರಿ CBSE ನಲ್ಲಿ ಎಲ್ಲೋ ಒಂದ್ ಕಡೆ ಈಸ್ ಔಟ್ ಮಾಡಿದ್ದಾರೆ, ಒಂಥರ ಸುಧಾರಣೆ ಮಾಡಿದ್ದಾರೆ. ನಾವು ಯಾಕೆ ಸಾಲನಾದ್ರೂ ಮಾಡಿ ಅಂತ ಶಾಲೆಗಳಿಗೆ ಹೋಗ್ಬಾರ್ದು, ಆ ಮನೋಭಾವ ಹುಟ್ಟಬಾರದು. ನಾನು ಹೇಳುದು ಇಟ್ ಶುಡ್ ಬಿ ಎ ಕಾಮನ್ ಫ್ಯಾಕ್ಟರ್ ಟು ದಿ ಎಂಟೈರ್ ನೇಷನ್. ಇದನ್ನ ದಯವಿಟ್ಟು ಫಾಲೋ ಮಾಡಿ. ಬೋರ್ಡ್ಗಳು ಎಲ್ಲರೂ ಕೂಡ ಈಗ ಹೆಂಗೋ ನ್ಯೂ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಬರ್ತಾ ಇರೋದ್ರಿಂದ ಎಲ್ಲಾ ಬೋರ್ಡ್ಗಳನ್ನು ಕೂಡ ಕ್ರೋಢೀಕೃತ ಮಾಡೋದ್ರಿಂದ ಈಗಲಿಂದಾನೇ ಆ ಅಭ್ಯಾಸಗಳನ್ನ ಯಾಕೆ ಸರ್ಕಾರಗಳು ಮಾಡ್ಕೊಳ್ಬಾರ್ದು? ಮಕ್ಕಳಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಪಾಲಕ ಪೋಷಕರಲ್ಲಿ ಆ ಒಂದು ಏನು ಆ ತಲ್ಲಣ ಮೂಡಿಸಬಾರದು ಮನಸ್ಸಿನಲ್ಲಿ. ಸೊ ಇದೊಂದು ರೀತಿ ಒಳ್ಳೇದಾಗತ್ತೆ ಅಂತ ನಾನು. ಓಕೆ, ಗಣೇಶ್ ಪೂಜಾರಿ ಅವರೇ, ಈಗ ಒಂದು ರೀತಿಯಲ್ಲಿ ಈಗ ಸರಳೀಕರಣಗೊಳಿಸುವಂತಹ ಪ್ರಯತ್ನಗಳು, ಇನ್ನೊಂದು ಕಡೆ ಅದನ್ನ ಮೇಲ್ದರ್ಜೆಗೆ ಏರಿಸುವಂತಹ ಪ್ರಯತ್ನಗಳು, ಅಟ್ಲೀಸ್ಟ್ ಒಂದೊಂದು ಟರ್ಮ್ ಅಲ್ಲಾದ್ರೂ ಅಟ್ಲೀಸ್ಟ್ ಮಕ್ಕಳು ಕಲ್ತಂಗಾಗುತ್ತೆ ಏನಾದ್ರೂ ಸಮಸ್ಯೆಗಳು ಬಂದಂತಹ ಸಂದರ್ಭದಲ್ಲಿ ಅಂತ ಹೇಳಿ. ಸೊ ರಾಜ್ಯದ ವಿಚಾರಕ್ಕೆ ಬಂದ್ರೆ ಈಗಾಗಲೇ ಇದನ್ನ ಅಳವಡಿಸಿಕೊಳ್ಬೇಕು ಅಥವಾ ನಾವು ಮೊದಲೇ ಇದ್ದಂತಹ ಪ್ರಯತ್ನಗಳನ್ನ ಕೂಡ ಕಂಟಿನ್ಯೂ ಮಾಡಬೇಕು ಅನ್ನುವಂಥದ್ದು ಒಂದ್ ಕಡೆ ಆದ್ರೆ, ಮಕ್ಕಳ ಮೇಲಿನ ಒತ್ತಡ ಎಷ್ಟು ಕಡಿಮೆ ಆಗುತ್ತೆ ಅಂತ ಅನ್ಸುತ್ತೆ? ನಾನು ಆಕ್ಚುಲಿ ಸುಪ್ರೀತ್ ಅವ್ರು ಏನ್ ಹೇಳಿದಾರಲ್ಲ ಅದನ್ನ ನೇರವಾಗಿ ಅವ್ರು ಹೇಳಿರೋ ವರ್ಡ್ಸ್ ಗಳನ್ನೇ ಭಾರತದ ಸಂವಿಧಾನದಲ್ಲಿ ಹೇಳ್ತೀನಿ. ಅವ್ರು ಏನ್ ಹೇಳಿದ್ರಲ್ಲ ಅದನ್ನೇ ನಾನು ಹೇಳ್ತೀನಿ. ಮತ್ತೆ ಎಷ್ಟು ಚೆನ್ನಾಗಿದೆ ನಮ್ಮ ಭಾರತ ಸಂವಿಧಾನ ಅಂತ ಹೇಳಿದ್ರೆ, ಸುಪ್ರೀತ್ ಅವ್ರು ಹೇಳ್ದಾಗೂ ಹೇಳ್ಬಹುದು, ಮತ್ತೆ ನಾನ್ ಹೇಳ್ದಾಗೂ ಹೇಳ್ಬಹುದು. ನಾನು ಇಡೀ ಭಾರತ ಸಂವಿಧಾನವನ್ನು ಹೇಳೋದ್ಕಿಂತ ಮೊದಲು ಒಂದು ವಿಷಯವನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ನಾವು ಮಾತಾಡುತ್ತಿರುವಂತಹ ಮಕ್ಕಳು 18 ವರ್ಷದ ಒಳಗಿನವರು. ಈ 18 ವರ್ಷದ ಒಳಗಿನ ಮಕ್ಕಳಿಗೆ ಭಾರತದ ಸಂವಿಧಾನದ ಮೇಲೆ ಯಾವುದೇ ರೀತಿ ಎಫೆಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಈ ಮಕ್ಕಳಿಗೆ ಇನ್ನು ವೋಟಿಂಗ್ ಪವರ್ ಬಂದಿಲ್ಲ. ಅಂದ್ರೆ ನಾವೆಲ್ಲರೂ ಹೋಗಿ ವೋಟ್ ಹಾಕಿದವರು, ಸರ್ಕಾರವನ್ನು ನಡೆಸ್ತಿರುವವರು, ನಮ್ಮ ನಿರ್ಧಾರಗಳಲ್ಲಿ ಬದಲಾವಣೆಗಳನ್ನ ಅದ್ರ ಪ್ರಕಾರ ಸಂವಿಧಾನವನ್ನ ಅಲೈನ್ ಮಾಡಬಹುದು. ಆದ್ರೆ ಈ ಮಕ್ಕಳಿಗೆ ಅಲ್ಲಿ ಸರ್ಕಾರದ ಮೇಲೆ ಪ್ರೆಷರ್ ತರುವಂತಹ ಯಾವುದೇ ಒಂದು ಅವಕಾಶಗಳಿಲ್ಲ. ಮೊದಲಾಗಿ ಅವರು ಸಂವಿಧಾನದಲ್ಲಿ ಭಾಗವಹಿಸ್ತಾ ಇಲ್ಲ. ಇನ್ನು ಸಂವಿಧಾನ ಹೇಳುತ್ತೆ, ಆರ್ಟಿಕಲ್ ವಿಧಿ 14ರಿಂದ 18 ತನಕ ಸಮಾನತೆ ಹಕ್ಕನ್ನ ಹೇಳುತ್ತೆ. ಅಂದ್ರೆ ಯಾರ ಈಕ್ವಲ್ ಎಮಂಗ್ ಈಕ್ವಲ್ಸ್, ಎಲ್ಲರೂ 16 ವರ್ಷದ ಬಾಲಕರ ಬಗ್ಗೆ ಮಾತಾಡ್ತಿದೀವಿ ನಾವು, 10ನೇ ತರಗತಿ ಮಕ್ಕಳು ಅವರೆಲ್ಲರೂ ಈಕ್ವಲ್ಸ್. 18 ವರ್ಷದ PUC ಮಕ್ಕಳ ಬಗ್ಗೆ ಮಾತಾಡ್ತಿದೀವಿ, ಅವರೆಲ್ಲರೂ ಈಕ್ವಲ್ಸ್. ಆ ಈಕ್ವಲ್ ಇರುವ ಮಕ್ಕಳ ನಡುವೆ ಅಸಮಾನತೆಯನ್ನು ತರ್ತಾ ಇದೀವಿ. ಇಲ್ಲಿ ನೋಡಿ, ಮೊದಲು ಸಮಾನತೆ ಹಕ್ಕು ಬರುತ್ತೆ ವಿಧಿ 14ರಿಂದ 18 ತನಕ. ಆಮೇಲೆ ಆರ್ಟಿಕಲ್ 21A ಬರುತ್ತೆ, ಅದು ಮಕ್ಕಳಿಗೆ ಶಿಕ್ಷಣದ ಹಕ್ಕು. ಈಗ ಶಿಕ್ಷಣ ಅವರ ಹಕ್ಕು, ಬಟ್ ಅದಕ್ಕಿಂತ ಮೊದಲು ಸಮಾನತೆ ಇದೆ. ಅಂದ್ರೆ ನಾವು ಶಿಕ್ಷಣದ ಬಗ್ಗೆ ಮಾತಾಡುವಾಗ ಇದು ಕಂಪ್ಲೀಟ್ ನಾನ್ ಸೆನ್ಸ್. ಏನು ನಾವು ಸ್ಟೇಟ್ ಸಿಲೆಬಸ್, ಸೆಂಟ್ರಲ್ ಸಿಲೆಬಸ್, ಇಂಟರ್ನ್ಯಾಷನಲ್ ಸಿಲೆಬಸ್, ಸಿಂಗಾಪುರ್ ಸಿಲೆಬಸ್, ಇನ್ ಯಾವ್ಯಾವ್ದೋ ದೇಶದ ಸಿಲೆಬಸ್ ಗಳನ್ನ ನಾವು ತಂದು ಹಾಕ್ತಿವಿ ಅಂತ ಹೇಳಿದ್ರೆ ಮಗುವಿಗೆ ಆಯ್ಕೆ ಇಲ್ಲ. ಮಗುವಿನ ತಂದೆ ತಾಯಿ ಎಬಿಲಿಟಿ ಬೇಸ್ ಮೇಲೆ ಅವ್ರು ಏನ್ ಆಯ್ಕೆ ಮಾಡ್ತಾರೆ ಅದನ್ನ ಮಗು ವಿರೋಧಿಸ್ತಾ ಇದ್ದೀರಿ ಕಂಪ್ಲೀಟ್ ಆಗಿ. ಅಸಮಾನತೆಯನ್ನ ನಾವೇ ತರ್ತಾ ಇದೀವಿ, ಅವರನ್ನ ನಾವು ಶೋಷಣೆ ಮಾಡ್ತಾ ಇದೀವಿ. ಅದ್ರ ಮೇಲೆ ಮುಂದಿನ ಡಿಸ್ಕಷನ್ ಮಾಡ್ತಾ ಇದೀವಿ. ಅವರ ಎಕ್ಸಾಮ್ ಹೆಂಗಾಗ್ಬೇಕು, ಎಲ್ಲರಿಗೂ ಈಕ್ವಲ್ ಆಗ್ಬೇಕು ಮೇಡಮ್. ಆರ್ಟಿಕಲ್ 14 to 18 ವೆರಿ ಕ್ಲಿಯರ್, ಸಮಾನತೆ ಇರಬೇಕು. ಈ ಸಮಾನತೆಯನ್ನು ಬಿಟ್ಬಿಟ್ಟು ನಾವು ಹೊರಗೋಗಕ್ ಬಿಡ್ತಿದೀವಲ್ಲ, ನಾವು ಮುಟ್ಟಾಡ್ರು, ನಮ್ಮ ಸರ್ಕಾರವನ್ನು ನಡೆಸ್ತಿರೋರು ಮುಟ್ಟಾಡ್ರು. ಆಕ್ಚುಲಿ ಇದು ಡಿಸ್ಕಷನ್ ಪಾಯಿಂಟ್ ಅಲ್ಲ. ದೇರ್ ಶುಡ್ ಬಿ ನೋ ಡಿಫರೆನ್ಸ್ ಇನ್ ದಿ ಸಿಲೆಬಸ್ ಬಿಕಾಸ್ ದೇ ಆರ್ ಆಲ್ ಈಕ್ವಲ್ಸ್. ದೇರ್ ಶುಡ್ ಬಿ ಈಕ್ವಾಲಿಟಿ ಅಮಂಗ್ ಈಕ್ವಲ್ಸ್. ಅದು ಒಂದನೇ ಪ್ರಿನ್ಸಿಪಲ್ ಆಗ್ಬೇಕು. ಎರಡನೇದು, ಆ ಮಕ್ಕಳಿಗೆ ಬೇರೆ ಬೇರೆ ಪರೀಕ್ಷೆ ಮಾಡಿ ಅಸಮಾನತೆ ಏನ್ ತರ್ತೀರಾ? ದೇರ್ ಶುಡ್ ನಾಟ್ ಬಿ ಡಿಸ್ಕಷನ್. ಎಲ್ರಿಗೂ ಒಂದೇ ಬರ್ಬೇಕು. ಮತ್ತೆ ಸುಪ್ರೀತ್ ಅವ್ರು ಹೇಳಿದ್ದನ್ನೇ ರಿಪೀಟ್ ಮಾಡ್ತೀನಿ, ಅನ್ಫಾರ್ಚುನೇಟ್ಲಿ ಎಜುಕೇಶನ್ ಇವತ್ತು ಸ್ಟೇಟ್ ಲಿಸ್ಟ್ ಅಲ್ಲೂ ಸಹ ಬಂದಿದೆ, ಯೂನಿಯನ್ ಲಿಸ್ಟ್ ಅಲ್ಲೂ ಬಂದಿದೆ. ಅದರಿಂದ ಸಾಕಷ್ಟು ಆಟ ಆಡ್ತಿದ್ದಾರೆ. ಹಾಗಾಗ್ಬಾರ್ದು.
ಅದೆಲ್ಲಾದ್ರೂ ಯೂನಿಯನ್ ಲಿಸ್ಟ್ ಒಂದೇ ಇದ್ದಿದ್ರೆ ಇಡೀ ದೇಶಕ್ಕೆ ಒಂದೇ ಕಾನೂನು ಆಗ್ತಾ ಇತ್ತು. ಅನ್ಫಾರ್ಚುನೇಟ್ಲಿ ಬೇರೆ ಬೇರೆ ರಾಜ್ಯಗಳು ಬೇರೆ ಬೇರೆ ಕಾನೂನನ್ನ ಮಾಡ್ಕೊಂಡಿದೀವಿ. ನಾವೀಗ ಈ ತರದ ಒಂದು ಪಠ್ಯಕ್ರಮದ ಬಗ್ಗೆ ಬರೋದಾದ್ರೆ, ಈಗ ಟರ್ಮ್ 1 ಟರ್ಮ್ 2 ಅಲ್ಲಿ ಸೆಮಿಸ್ಟರ್ ವೈಸ್ ತರ ನಾವು ಬರೋದಾದ್ರೆ, ಇದರಿಂದ ಈಗ ನೀವು ಹೇಳಿದ್ರಿಂದ 18 ವರ್ಷದ ಒಳಗಿನ ಮಕ್ಕಳ ಆಗಿರೋದ್ರಿಂದ ಅವರಿಗೆ ಒತ್ತಡ ನಿವಾರಣೆ ಆಗಬಹುದಾ? ಇದರಿಂದ ಇದು ಒಂದು ರೀತಿಯಂತಹ ಒಳ್ಳೆಯದೇ ಆಗಬಹುದಾ ಹೇಗೆ ಅಂತ ನಾವು ಸ್ಟೇಟ್ಗೂ ಕೂಡ ಅಂತಹದ್ದೇ ಏನಾದ್ರೂ ವಿಧಾನವನ್ನ ಅನುಸರಿಸಿದ್ರೆ? ನನಗೆ ಏನನ್ಸುತ್ತೆ ಅಂತ ಹೇಳಿದ್ರೆ, ನಾವು ಈ ಪ್ರಶ್ನೆಯನ್ನ ಕೊರೋನಾದ ಅವಧಿಯಲ್ಲಿ ಉತ್ತರವನ್ನ ಹುಡುಕ್ತಾ ಇದೀವಿ ಅಂತ ಹೇಳಿದ್ರೆ, ಅದು ಕೊರೋನಾದ ಅವಧಿಗಾಗಿ ಹುಡುಕ್ತಾ ಇದೀವ ಅಥವಾ ಇನ್ಮೇಲೆ ಅದೇ ಸಿಸ್ಟಮ್ ಇರತ್ತಾ ಅನ್ನೋದು ಮೊದಲ ಪ್ರಶ್ನೆ ಆಗ್ಬೇಕು. ಯಾಕಂದ್ರೆ ಇದು ಈ ಅವಧಿ ಅಂತ ಹೇಳಿದ್ರೆ ಶಾರ್ಟ್ ಕಟ್. ಓಕೆ, ಕೆಲವೊಂದ್ಸಲ ಪರಿಸ್ಥಿತಿ ಚೆನ್ನಾಗಿರಲ್ಲ, ಆ ಟೈಮ್ ಅನ್ನು ನಾವು ಫೇಸ್ ಮಾಡ್ಲೇಬೇಕು. ಅಂತಹ ಪರಿಸ್ಥಿತಿಗೋಸ್ಕರ ನಾವೇನೋ ಒಂದು ಸಿಸ್ಟಮ್ ಅನ್ನ ತರ್ತಿದೀವಿ ಅಂತ ಹೇಳಿದ್ರೆ ಪ್ರಾಯಶಃ ಒಪ್ಕೊಳ್ಬಹುದು. ಯಾಕಂದ್ರೆ ಸುರೇಶ್ ಕುಮಾರ್ ಅವರು ಹೇಳಿದ್ರು, ಲಾಸ್ಟ್ ಇಯರ್ ನಮ್ಮ ರಾಜ್ಯ ಸಿಲೆಬಸ್ ಮಕ್ಕಳಿಗೆ ಯಾವುದೇ ಪರೀಕ್ಷೆನ ಮಾಡ್ಲಿಲ್ಲ, CBSE ಅವ್ರು ಮಾಡ್ತಾ ಇದ್ರು, ನೀವ್ ಯಾಕೆ ಮಾಡ್ಲಿಲ್ಲ? ಅದು ನಿಮ್ಮ ತಪ್ಪು. ಫಂಡಮೆಂಟಲ್ ರೈಟ್ ಅಂತ ಹೇಳಿದಾಗ ರಾಜ್ಯದ ತಪ್ಪು. ಎಲ್ಲ ಮಾಡಿದ್ರೆ ಎಲ್ರಿಗೂ ಮಾಡ್ಬೇಕಿತ್ತು, ಇಲ್ಲ ಅಂದ್ರೆ ಎಲ್ರಿಗೂ ಮಾಡ್ಬಾರ್ದಿತ್ತು. CBSE ಅವ್ರ ರಿಸಲ್ಟ್ ಆಗ ರಾಜ್ಯ ಯಾಕೆ ಇನ್ನೂ ಎಕ್ಸಾಮ್ ಮಾಡ್ತಾ ಇದೆ, ಅದು ರಾಜ್ಯದ ತಪ್ಪು. ಎಲ್ಲದನ್ನ ನಾವು ಮೊದಲೇ ಖಂಡಿಸ್ತೇವೆ. ಆತರ ಇರಬಾರ್ದು, ಎಲ್ರಿಗೂ ಸಮಾನತೆ. ಇನ್ನು ಈ ಪ್ರಶ್ನೆಗೆ ಉತ್ತರ ನಿರಂತರವಾಗಿ ಯಾವತ್ತೂ ಇದೇ ತರ ಸಿಸ್ಟಮ್ ಮಾಡ್ತೀವಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅದಕ್ಕೊಂದು ಗೈಡ್ ಲೈನ್ ಆಗ್ಬೇಕು. ನಾವು ಸಹ ಅದನ್ನ ಓದ್ಬೇಕು. ರಾಜ್ಯ ಯಾವ ರೀತಿ ಈ ನಾಲೆಜ್ ಅಂಡರ್ಸ್ಟ್ಯಾಂಡಿಂಗ್ ಅಪ್ಲಿಕೇಶನ್ ಸ್ಕಿಲ್ ಅನ್ನ ಆ ಪರೀಕ್ಷೆಗಳಲ್ಲಿ ತರುತ್ತೆ ಅನ್ನೋದನ್ನ ಪ್ರೂವ್ ಮಾಡಿದ ನಂತರ ಮೇ ಬಿ ವಿ ಕ್ಯಾನ್ ಹ್ಯಾವ್ ಡಿಸ್ಕಷನ್. ಓಕೆ, ಸಾಕಷ್ಟು ಕಾಲರ್ಸ್ ಕೂಡ ಕಾಲ್ ಮಾಡ್ತಾ ಇದ್ದಾರೆ, ನಾವು ಮಾತನಾಡಿಸ್ತಾ ಹೋಗೋಣ. ಹಾಗೇನೆ ಅವರು ಒಂದಷ್ಟು ಪ್ರಶ್ನೆಗಳು ಕೂಡ ಇದೆ. ಮೊದಲ ಕಾಲರ್ ಬಳ್ಳಾರಿಯಿಂದ ರಕ್ಷಿತಾ ಅನ್ನುವರು ಕರೆ ಮಾಡಿದ್ದಾರೆ. ಅಕ್ಷಿತಾ ಅನ್ನುವರು ಕರೆ ಮಾಡಿದ್ದಾರೆ. ಅಕ್ಷಿತಾ ಅವರೇ ನಮಸ್ತೆ, ಪ್ರಶ್ನೆ ಕೇಳಿ. ನಮಸ್ತೆ ಮೇಡಮ್. ಪ್ರಶ್ನೆ ಕೇಳಿಮ್ಮ. ನಿಮ್ಮ ಟಿವಿ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡಿ ಮಾತನಾಡಿ. ಮೇಡಮ್ ತರ್ತಿದ್ದೀನಿ. ಓಕೆ, ಮಾತಾಡಿ ಮೇಡಮ್. ಈಗ ನಾವು ಡಿಪ್ಲೊಮಾ ಸ್ಟೂಡೆಂಟ್ ಮೇಡಮ್. ನಾವು ಈಗ ಫಸ್ಟ್ ಇಯರ್ ಅಲ್ಲಿ ಓದ್ತಿದೀವಿ, ಫಸ್ಟ್ ಸೆಮಿಸ್ಟರ್. ಎಕ್ಸಾಮ್ ಯಾವಾಗ ಮಾಡ್ತಾರಂತ ಗೊತ್ತಾಗ್ತಾ ಇಲ್ಲ. ಪ್ಲೀಸ್ ರದ್ದು ಮಾಡ್ತಾರೋ ಇಲ್ಲ ಇಡ್ತಾರೋ ಅಂತ ಗೊತ್ತಾಗ್ತಾ ಇಲ್ಲ. ಅದ್ರ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಸಿಗ್ಬೋದಾ? ಓಕೆ, ಡಾಕ್ಟರ್ ಸುಪ್ರೀತ್ ಅವರು ಇದ್ದಾರೆ, ಶಿಕ್ಷಣ ತಜ್ಞರು. ಈಗ ಎಲ್ಲರಿಗೂ ಕೂಡ ಒಂದು ಈ ತರದ ಪರೀಕ್ಷೆ ಇದೆ, ಇನ್ನು ನಮ್ಗಳಿಗೆ ಯಾವಾಗ ಅನ್ನುವಂಥದ್ದು ಅವರ ಒಂದು ಪ್ರೊಫೆಷನಲ್ಗೆ ಸಂಬಂಧಪಟ್ಟ ಹಾಗೆ ಅಂತ ಹೇಳಿ. ಡಾಕ್ಟರ್ ಸುಪ್ರೀತ್ ಅವರೇ, ಡಿಪ್ಲೊಮಾ ಓರಿಯೆಂಟೆಡ್ ಸ್ಟೂಡೆಂಟ್ಸ್ ಗೆ ಇನ್ನೂ ಕೂಡ, ಬಿಕಾಸ್ ಅದು ಪ್ರೈಮರಿ ಅಂಡ್ ಸೆಕೆಂಡರಿ ಎಜುಕೇಶನ್ ಗೆ ಸಂಬಂಧಪಟ್ಟಿದ್ದಲ್ಲ, ಅದು ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಬೋರ್ಡ್ ಆದ್ರಿಂದ ಅವರು ಅದ್ರ ಬಗ್ಗೆ ಕ್ರಮವನ್ನ ಕೈಗೊಳ್ಬೇಕಾಗತ್ತೆ. ಕೊಲಿಜಿಗೇಟ್ ಅಂಡ್ ಟೆಕ್ನಿಕಲ್ ಎಜುಕೇಶನ್ ಅವರು ಬಹುಶಃ ಇನ್ನೇನು ಬಹಳ ಹತ್ರದಲ್ಲೇನೆ ಒಂದು ಅಧಿಸೂಚನೆಯನ್ನ ಹೊರಡಿಸ್ತೇವೆ ಅಂತ ಹೇಳಿ ನಿನ್ನೆ ಮೊನ್ನೆ ಅದಕ್ಕೆ ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿರೋದ್ರಿಂದ ನಾವು ಕೂಡ ಕಾದ್ ನೋಡ್ಬೇಕಾಗಿದೆ. ಸ್ವಲ್ಪ ಬಹುಶಃ ಈ ವಾರದ ಒಳಗಡೆ ಖಂಡಿತ ಅದನ್ನ ಅನೌನ್ಸ್ ಮಾಡ್ತಾರೆ. ಬಹುಶಃ ಪರೀಕ್ಷೆಗಳಿದ್ದೇ ಇರುತ್ತೆ, ಯಾಕಂದ್ರೆ ನೀವೆಲ್ಲ ಟೆಕ್ನಿಕಲ್ ಕೋರ್ಸಸ್ ಆದ್ರಿಂದ, ಡಿಪ್ಲೊಮಾ ಹೋಲ್ಡರ್ಸ್ ಟೆಕ್ನಿಕಲ್ ಸಬ್ಜೆಕ್ಟ್ಸ್ ಇರೋದ್ರಿಂದ ಖಂಡಿತ ಎಕ್ಸಾಮಿನೇಷನ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಫಸ್ಟ್ ಇಯರ್ ನಿಮ್ಗೆ ಎಂಜಿನಿಯರಿಂಗ್, ಡ್ರಾಯಿಂಗ್ ಅಂಡ್ ಡಿಸೈನ್ಸ್ ಇವೆಲ್ಲವೂ ಕೂಡ ಟೂಲ್ಸ್ ಅಂಡ್ ಟ್ರೈನಿಂಗ್ ಎಲ್ಲ ಇರೋದ್ರಿಂದ ಅದನ್ನ ಹಾಗೆ ಮಕ್ಕಳನ್ನ ಪುಷ್ ಮಾಡ್ಲಿಕ್ಕೆ ಆಗಲ್ಲ. ಬಟ್ ಎಕ್ಸಾಮಿನೇಷನ್ ಮಾಡ್ತಾರೆ. ಸೊ ಬಹುಶಃ ಎಕ್ಸಾಮ್ಗೋಸ್ಕರ ಅಂತ ಪ್ರಿಪೇರ್ ಆಗ್ಬೇಡಿ, ನಿಮ್ಮ ಸಬ್ಜೆಕ್ಟ್ ನಾಲೆಜ್ಗೋಸ್ಕರ ದಯವಿಟ್ಟು ಯಾವಾಗ್ಲೂ ಪ್ರಿಪೇರ್ ಆಗಿ, ಎಂದಿಗೂ ರೆಡಿ ಆಗಿದ್ರೆ ಬಹಳ ಒಳ್ಳೆ. ಇಟ್ಸ್ ಫಾರ್ ಯುವರ್ ಪರ್ಸನಲ್ ಯುಟಿಲೈಸೇಷನ್. ಎಸ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಶ್ರೀನಿವಾಸ್ ಅನ್ನು ಅವರು ಕರೆ ಮಾಡಿದ್ದಾರೆ. ಶ್ರೀನಿವಾಸ್ ಅವರೇ ನಮಸ್ತೆ, ಪ್ರಶ್ನೆ ಕೇಳಿ. ನಮಸ್ತೆ ಮೇಡಮ್. ಪ್ರಶ್ನೆ ಕೇಳಿ ಶ್ರೀನಿವಾಸ್ ಅವರೇ. ಮೇಡಮ್, ಅನ್ಎಕ್ಸ್ಪೆಕ್ಟೆಡ್ ಎಂಟರ್ ಇಂಟು ದ ಪ್ಯಾನಲ್. ನಾನು ಏನ್ ಡಿಸ್ಕಷನ್ ನಡೀತಾ ಇದೆ ಅಂತ ಗೊತ್ತಿಲ್ಲ, ಬಟ್ ನಂದು ಒಂದು ಕ್ವಶನ್ ಏನಂದ್ರೆ, ಈಗ CBSE ಅಲ್ಲಿ SSLC ಮತ್ತು ಸೆಕೆಂಡ್ PUಗೆ ಟರ್ಮ್ ವೈಸ್ ಎಕ್ಸಾಮ್ ಗಳನ್ನ ಮಾಡ್ತಾ ಇದ್ದಾರೆ ಮತ್ತು ಹಾಗೇನೆ ಪಠ್ಯಕ್ರಮಗಳು ಇರುತ್ತೆ ಅನ್ನೋದ್ರ ಬಗ್ಗೆ ನೀವು ಇದರ ಬಗ್ಗೆ ಮಾತನಾಡಕ್ಕೆ ಇರೋದು? ಅದೇ ಮೇಡಮ್, ನನ್ನ ಕ್ವಶನ್ ಏನಂದ್ರೆ, ಈ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಅಂತ ಏನ್ ಬರ್ತಾ ಇದೆಯಲ್ಲ, ಒನ್ ನೇಷನ್ ಒನ್ ಎಜುಕೇಶನ್ ಅಂತ, ಅದು ಮೇಡಮ್ ಈಗ CBSE ICSE ಈಗ ಸ್ಟೇಟ್ ಸಿಲೆಬಸ್ ಅಂತ ಏನಿದೆಯಲ್ಲ NCERT, whether it is going to disappear and all the students are going to face the same exam in the nation. That is my question, sir. ಅದರ ಬಗ್ಗೆ ಇಷ್ಟೊತ್ತಿಗೆ ಮಾತನಾಡಿದ್ರು ಈಗ ಪ್ಯಾನಲಿಸ್ಟ್ ಗಳು, ನಮ್ಮ ತಜ್ಞರು ಕೂಡ ಅದರ ಬಗ್ಗೆನೇ ಈಗ ಮಾತಾಡಿದ್ರು, ಹೇಗಾಗ್ಬೇಕು ಏನು ಅನ್ನೋದ್ರ ಬಗ್ಗೆ. ನೀವು ಕೇಳಿಸ್ಕೊಂಡಿಲ್ಲ ಅನ್ಸುತ್ತೆ ಅಲ್ವಾ? ಎಸ್ ಸುಪ್ರೀತ್ ಅವ್ರ ಇದ್ರ ಬಗ್ಗೆ ಒಂದ್ ಲೈನ್ ಅಲ್ಲಿ ಹೇಳೋದಾದ್ರೆ. ಹೌದು ಈಗ ವಾಟ್ ಎವರ್ ನೀವೀಗ ಏನ್ ಹೇಳಿದ್ರಿ ಸರ್, ದಿಸ್ ಇಸ್ ವಾಟ್ ವಿ ಹ್ಯಾವ್ ಬೀನ್ ಫೈಟಿಂಗ್ ಸಿನ್ಸ್ ಮೆನಿ ಇಯರ್ಸ್. ಒನ್ ನೇಷನ್ ಒನ್ ಸಿಲೆಬಸ್ ಅಂಡ್ ಸೇಮ್ ಟೈಪ್ ಆಫ್ ಎಕ್ಸಾಮಿನೇಷನ್ ಫಾರ್ ದಿ ಎಂಟೈರ್ ನೇಷನ್ ಆಗ್ಬೇಕನ್ನೋದೇ ನಮ್ಮ ಅಕಾಡೆಮಿಷಿಯನ್ಸ್ ನ ಒಂದು ಅಳಲು. ಅದು ಹಾಗೆ ಆಗ್ಬೇಕು. ಯಾಕಂದ್ರೆ ಯಾವ ಮಕ್ಕಳು ಕೂಡ ಶಿಕ್ಷಣದ, ಬಿಕಾಸ್ ಎಜುಕೇಶನ್ ಅನ್ನೋದು, ವಾಟ್ ಎಜುಕೇಶನ್ ಸೇಸ್ ಇಸ್ ಎವ್ರಿ ಪರ್ಸನ್
every nook and corner of this country, the last person in this society also should get equal rights on education ಅನ್ನೋದ್ರ ಬಗ್ಗೆ ಸಂವಿಧಾನ ಹೇಳುತ್ತೆ. ಅದ್ರ ಬಗ್ಗೆನೂ ನಮ್ಮ ಸ್ನೇಹಿತರು ಮಾತಾಡುವಾಗ ಈಗ ಹೇಳಿದ್ರು. ಅದೇ ರೀತಿಯಾಗಿ ಎಲ್ರಿಗೂ ಕೂಡ ಒಂದೇ ಮಾದರಿಯ ಪ್ರಶ್ನೆ ಪತ್ರಿಕೆ, ಒಂದೇ ಮಾದರಿಯ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿದ್ರೆ ಈ ದೇಶದಲ್ಲಿ ಯಾವ ಮಕ್ಕಳಲ್ಲೂ ಕೂಡ ತಾರತಮ್ಯ ಮೂಡಲ್ಲ, ಯಾವ ಶಿಕ್ಷಣ ಸಂಸ್ಥೆಗಳ ಮಧ್ಯೆಯೂ ಕೂಡ ತಾರತಮ್ಯಗಳಾಗೋದಿಲ್ಲ ಅನ್ನೋದ್ರ ಬಗ್ಗೆ ನನ್ನ ಅಭಿಪ್ರಾಯವೂ ಕೂಡ. ಸಾಕಷ್ಟು ವೀಕ್ಷಕರು ಕೂಡ ಆ ರೀತಿಯಾದಂತಹ ಎಕ್ಸಾಮ್ಗಳು ಆಗ್ಲಿ ಅಥವಾ ಪಠ್ಯಕ್ರಮಗಳು ಆಗ್ಲಿ, ಸಿಲೆಬಸ್ಗಳು ಬರ್ಲಿ ಅಂತ ಬಯಸ್ತಾ ಇದ್ದಾರೆ. ಇನ್ನು ಸಂತೋಷ್ ಅನ್ನೋರು ಉಡುಪಿಯಿಂದ ಕರೆ ಮಾಡಿದ್ದಾರೆ. ಸಂತೋಷ್ ಅವರೇ ನಮಸ್ತೆ, ಪ್ರಶ್ನೆ ಕೇಳಿ. ಓಕೆ, ಸಂತೋಷ್ ಅವರ ಕಾಲ್ ಕಟ್ ಆಗಿದೆ. ಇನ್ನು ಗಣೇಶ್ ಪೂಜಾರಿ ಅವರು, ಈಗ ಒಂದ್ ರೀತಿಯಲ್ಲಿ ನಾವು ಹೇಳ್ತಾ ಇದ್ವಿ ಯಾವ ರೀತಿಯಾದಂತಹ ಎಕ್ಸಾಮಿನೇಷನ್ ಇರುವಂತಹ ಸಂದರ್ಭದಲ್ಲಿ ರಾಜ್ಯದ ಮಟ್ಟಿಗೆ ಹೇಗೆ ಇರಬೇಕು, ಆ ರೀತಿಯಂತಹ ಒತ್ತಡ ಕಡಿಮೆ ಆಗುತ್ತಂತ ಡಾಕ್ಟರ್ ಸುಪ್ರೀತಾ ಅವರಿಗೆ ನಾನು ಅವರ ಪ್ರಶ್ನೆ ನಿಮಗೆ ನಾನು ಪಾಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಈಗ ಒಂದ್ ರೀತಿಯಲ್ಲಿ ಪ್ರಾಕ್ಟಿಕಲ್ ವಿಚಾರಗಳನ್ನ ನಾವು ನೋಡಿದ್ರೆ ಈಗ ಮುಂದಿನ ದಿನಗಳಲ್ಲಿ ಈಗ CBSE ಅಲ್ಲಿ ಇರುವಂತದ್ದು ಯಾವ ರೀತಿಯಾಗಿ ಪ್ರಾಕ್ಟಿಕಲ್ ವಿಚಾರಗಳೇ ವ್ಯಾಲ್ಯೂಯೇಷನ್ ಕೊಡುವಂತದ್ದು ಆಗಿರ್ಬೋದು, ಅಥವಾ ಅವರು ಹೇಗೆ ಪಾಲ್ಗೊಳ್ತಾರೆ, ಇಂಟರ್ನಲ್ ಮಾರ್ಕ್ಸ್ ಗಳಿಗೆ ಜಾಸ್ತಿ ಆದ್ಯತೆಯನ್ನು ಕೊಡ್ಲಾಗತ್ತೆ ಅಂತ ಹೇಳಿ. ಸೊ ಅದನ್ನ ತರುವಂತಹ ನಿಟ್ಟಿನಲ್ಲಿ ಅದು ಯಾವ ರೀತಿಯಾಗಿ ಪ್ರಯೋಜನ ಆಗತ್ತೆ ಅಂತ ಏನಾಗುತ್ತೆ ಅಂತ ಸಂದರ್ಭದಲ್ಲಿ ಈ ನ್ಯೂ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಏನ್ ಬರ್ತಾ ಇದೆ, ದಿ ಪಾಲಿಸಿ ವಿಚ್ ಕಮ್ಸ್ ಅಂಡರ್ ದಿ ಸ್ಕಿಲ್ ಓರಿಯೆಂಟೆಡ್, ಅವಾಗ ಏನಾಗುತ್ತೆ ಇವತ್ತಿನ ದಿವಸ ಏನು ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಏನಿದೆ ಆ ಪ್ರಾಕ್ಟಿಕಲ್ಸ್ ಅನ್ನ ಎಲ್ಲೋ ಒಂದ್ ಕಡೆ ಮಕ್ಕಳು ಇವತ್ತಿನ ದಿವಸ ನನಗೆ ಎಲ್ಲೋ ಒಂದು ಶಿಕ್ಷೆ ಅನ್ನೋ ರೀತಿಯಲ್ಲೂ ಕೂಡ ಪ್ರಾಕ್ಟಿಕಲ್ಸ್ ಅನ್ನ ಮಾಡ್ತಾ ಇದ್ದಾರೆ ಮಕ್ಕಳು. ಅದು ಆಗಬಾರದು. ಪ್ರಾಕ್ಟಿಕಲ್ಸ್ ಅನ್ನ ಥಿಯರಿ ಒಳಗಡೆನೆ ಅದನ್ನ ಇಂಟ್ರಕ್ಷನ್ಸ್ ಮಾಡಿಸಿ ಅದರ ಜೊತೆಗೆ ಸ್ಕಿಲ್ ಓರಿಯೆಂಟೆಡ್ ಪ್ರೋಗ್ರಾಮ್ಸ್, ಈಗ ಸೇ ಫಾರ್ ಎಕ್ಸಾಂಪಲ್ ಈಗ ಯಾವುದೋ ಒಂದು ಕೆಮಿಸ್ಟ್ರಿಯಲ್ಲಿ ಅವರೊಂದು ಆಸಿಡ್ ಬೇಸಿಸ್ ರಿಲೇಟೆಡ್ ಅಥವಾ ಇನ್ನೇನೋ ಒಂದು, ಅಥವಾ ಇನ್ಯಾವುದೋ ಒಂದು ಫಿಸಿಕ್ಸ್ ಅಲ್ಲಿ ಒಂದು ಮೋಷನ್ ಥಿಯರಿ ಇರಬಹುದು, ಸಾಕಷ್ಟು ದೇರ್ ಆರ್ ಸೋ ಮೆನಿ ಅದರ್ ಆಕ್ಟಿವಿಟೀಸ್. ಅದನ್ನ ಸ್ಕಿಲ್ ಡೆವಲಪ್ಮೆಂಟ್ ಮುಖಾಂತರ ಒಂದು ಸಪರೇಟ್ ಕರಿಕ್ಯುಲಮ್ ನ ತಗೊಂಡ್ಬಂದು ಅದರ ಪ್ರಕಾರವಾಗಿ ಫಸ್ಟ್ ಇಂಟರ್ನಲ್ ಅಸೆಸ್ಮೆಂಟ್ ಅನ್ನ ಮಾಡ್ತಾ ಬಂದ್ರೆ ಅವಾಗ ಏನಾಗುತ್ತೆ ಮಕ್ಕಳಲ್ಲಿ ಕಲಿಕೆಯ ಗುಣಮಟ್ಟವೂ ಹೆಚ್ಚುತ್ತೆ, ಅದರ ಜೊತೆಗೆ ಕಲಿಕೆಯ ಆಸಕ್ತಿ ಮೂಡುತ್ತೆ. ಯಾವಾಗ ಆಸಕ್ತಿ ಮೂಡುತ್ತೆ ತಂತಾನಾಗಿ ಆ ಮಕ್ಕಳಲ್ಲಿ ಆ ಒಂದು ಮಾನಸಿಕ ಪ್ರಬುದ್ಧತೆ ಬೆಳೀತಾ ಹೋದಾಗ ಈ ದೇಶದಲ್ಲಿ ಒಳ್ಳೊಳ್ಳೆ ಮಕ್ಕಳು ಈಗ ಏನಾಗುತ್ತೆ ನೋಡಿ. ಎಷ್ಟೋ ಸಂದರ್ಭದಲ್ಲಿ ನಾನು ಇದ್ರ ಬಗ್ಗೆ ಕೂಡ ಮಾತನಾಡ್ತಾ ಹೋಗ್ತೀನಿ. ಈಗ ಕಾಲರ್ ಒಬ್ರು ಇದ್ದಾರೆ, ಅವ್ರ ಹತ್ರ ಮಾತನಾಡಿಸ್ತಾ ಹೋಗೋಣ ಒಂದ್ಸಲ. ಓಕೆ, ಶ್ವೇತಾ ಅನ್ನೋರು ಕರೆ ಮಾಡಿದ್ದಾರೆ. ಶ್ವೇತಾ ಅವರೇ ನಮಸ್ತೆ, ಪ್ರಶ್ನೆ ಕೇಳಿ. ನಮಸ್ತೆ ಮೇಡಮ್, ನನ್ನ ಹೆಸರು ಶ್ವೇತಾ, ಮೈಸೂರಿಂದ. ಮಾತಾಡಿಮ್ಮ. ನಾನು ನನ್ನ ಮಗ 6th ಸ್ಟ್ಯಾಂಡರ್ಡ್. ನಮಸ್ತೆ ಸರ್. ನಮಸ್ತೆ ಸರ್, ನಾನು ಹೆಸರು ಶ್ವೇತಾ ಅಂತ. ನನ್ನ ಮಗ 5th ಪಾಸ್ 6th ಇವಾಗ. ಹಲೋ, ಅವರಿಗೆ ಕೇಳಿಸ್ತಾ ಇದೆ, ಕಂಟಿನ್ಯೂ ಮಾಡಿ. 5th ಪಾಸ್ ಆಗಿ 6th ಇವಾಗ ಸರ್. ನಾನು ನವೋದಯ ಮತ್ತೆ ಆದರ್ಶ ಎಕ್ಸಾಮ್, ಅದಕ್ಕೆ ಎಂಟ್ರೆನ್ಸ್ ಎಕ್ಸಾಮ್ಗೆ ಅಪ್ಲೈ ಮಾಡಿದ್ದೆ. ಸೊ ಅದು ಎಕ್ಸಾಮ್ ಇನ್ನೂ ಪೋಸ್ಟ್ಪೋನ್ ಆಗಿದೆ. ಸೊ ಯಾವಾಗ ಕಂಡಕ್ಟ್ ಮಾಡ್ತಾರೋ ಏನು ಅನ್ನೋದು ಇನ್ನೂ ನನಗೆ ಅಷ್ಟು ಗೊತ್ತಾಗ್ತಾ ಇಲ್ಲ. ಮಾಹಿತಿ ಎಲ್ಲಿ ವಿಚಾರಿಸ್ಬೇಕು ಅನ್ನೋದು ಏನು ಗೊತ್ತಾಗ್ತಾ ಇಲ್ಲ. ಜೊತೆಗೆ ನಮ್ಗೆ ಸ್ಕೂಲ್ ನಲ್ಲಿ ಅಡ್ಮಿಷನ್ ಮಾಡಿ ಅಂತ ಬೇರೆ ಹೇಳ್ತಾ ಇದ್ದಾರೆ. ಸೊ ಹಂಗಾಗಿ ಏನ್ ಮಾಡೋದು ಅಂತ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದೀವಿ ಸರ್. ನವೋದಯ ರಿಲೇಟೆಡ್ ಎಕ್ಸಾಮಿನೇಷನ್ಸ್ ಎಲ್ಲ ಬಹುಶಃ ಮೇ ಬಿ ಜುಲೈ ಎಂಡ್ ಅಷ್ಟೊತ್ತಿಗೆ ಮಾಡ್ಬೇಕು. ಅದು ಈ ವರ್ಷ ಯಾವ ರೀತಿ ಎಕ್ಸಾಮಿನೇಷನ್ಸ್ ಅನ್ನು ಯಾವಾಗ ತಗೊಳ್ತಾರೆ ಅನ್ನೋದ್ರ ಬಗ್ಗೆ ಅಟ್ ಪ್ರೆಸೆಂಟ್ ಮಾಹಿತಿ ಎಲ್ಲೂ ಕೂಡ ಹೊರಬಂದಿಲ್ಲ. ಸೊ ಹಾಗಾಗಿ ಸ್ಕೂಲ್ಗಳಲ್ಲಿ ಅಡ್ಮಿಷನ್ಸ್ ಅಂತಂದ್ರೆ ಅಡ್ಮಿಷನ್ ಪ್ರಕ್ರಿಯೆಯನ್ನ ಮಾಡಿ ಅಂತ ಹೇಳ್ತಾರೆ. ಇಲ್ಲೆಲ್ಲೋ ಒಂದ್ ಕಡೆ ಈ ಕನ್ಫ್ಯೂಷನ್ಸ್ ಇಂದ ನೋಡಿ ಪಾಲಕ ಪೋಷಕರಲ್ಲೂ ಸಾಕಷ್ಟು ಕನ್ಫ್ಯೂಷನ್ಸ್ ಆಗುತ್ತೆ. ಒಂದ್ ಕಡೆ ಅಡ್ಮಿಷನ್ಸ್ ಅನ್ನ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಮಾಡ್ಬೇಕಾ, ಇಲ್ಲ ನವೋದಯ ಎಕ್ಸಾಮಿನೇಷನ್ ಮುಖಾಂತರ ನನ್ನ ಮಕ್ಕಳಿಗೆ ಸಿಗಬಹುದಾ ಅಂತ. ಸೊ ಇದ್ರ ಬಗ್ಗೆ ನವೋದಯ ರಿಲೇಟೆಡ್ ಒಂದಿಷ್ಟು ವೆಬ್ಸೈಟ್ಸ್ ಇದೆ ಮೇಡಮ್. ಆ ವೆಬ್ಸೈಟ್ಸ್ ಅಲ್ಲಿ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ತಂತಾನಾಗಿ ಅಲ್ಲಿ ಕಾಂಟ್ಯಾಕ್ಟರ್ಸ್ ಅಂತ ಹೇಳಿ ಒಂದಷ್ಟು ಮೇನ್ ಅಡ್ಮಿನಿಸ್ಟ್ರೇಟರ್ದು ಇಮೇಲ್ ಐಡಿಗಳು ಸಿಗ್ತವೆ. ಆ ಇಮೇಲ್ ಐಡಿಗೆ ದಯವಿಟ್ಟು ಪಾಲಕ ಪೋಷಕರು ಎಷ್ಟೋ ಜನ ಗೊತ್ತಿರಲ್ಲ, ದಯವಿಟ್ಟು ಇಮೇಲ್ ಬರೀರಿ. ತಂತಾನಾಗಿ ಐ ಥಿಂಕ್ ವಿತಿನ್ 24 hours ಅವ್ರು ರಿಪ್ಲೈ ಕೊಡ್ತಾರೆ ನನ್ನ ಪ್ರಕಾರ, ನನಗೆ ಗೊತ್ತಿರೋ ತಿಳಿದ ಮಾಹಿತಿ ಪ್ರಕಾರ. ಸೊ ದಯವಿಟ್ಟು ಅಲ್ಲಿ ಒಂದು ಇಮೇಲ್ ಬರೀರಿ, ನಿಮ್ಗೊಂದು ಉತ್ತರ ಸಿಗ್ಬಹುದು ಅಂತ ಅನ್ಸುತ್ತೆ. ಓಕೆ, ನಾನು ಮಾತನಾಡಿಸ್ತಾ ಹೋಗ್ತೀನಿ. ಹಾಗೇನೆ ವೆಲ್ಕಮ್ ಬ್ಯಾಕ್. 50-50 ಫಾರ್ಮುಲಾ ಇನ್ ಮುಂದೆ ಮಕ್ಕಳಿಗೆ 2021-22ನೇ ಶೈಕ್ಷಣಿಕ ಸಾಲಿನಲ್ಲಿ ಇದರ ರೀತಿಯಾಗಿ ಕರ್ನಾಟಕದಲ್ಲೂ ಕೂಡ ಅದರಲ್ಲೂ ರಾಜ್ಯದಲ್ಲೂ ಪಠ್ಯಕ್ರಮಗಳು ಬದಲಾವಣೆ ಆಗುತ್ತಾ, ಪರೀಕ್ಷಾ ವಿಧಾನಗಳು ಬದಲಾವಣೆ ಆಗುತ್ತಾ, ಬದಲಾವಣೆ ಆದ್ರೆ ಅದು ಮಕ್ಕಳಿಗೆ ಯಾವ ರೀತಿಯಾಗಿ ಪ್ರಯೋಜನಕ್ಕೆ ಬರುತ್ತೆ, ಜವಾಬ್ದಾರಿಯನ್ನು ಹೆಚ್ಚಿಸುವಂತಹ ಬಗ್ಗೆ ಆಗತ್ತಾ ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತಾ ಇದ್ವಿ. ಏನೋ ಗಣೇಶ್ ಪೂಜಾರಿ ಅವರೇ, ಈಗ ನೀವು ಹೇಳ್ತಾ ಇದ್ರಿ, ಅಂದ್ರೆ ಆಗ್ಲೇ ಹೇಳಿದಾಗೆ ಒಂದ್ ರೀತಿಯಲ್ಲಿ ಎಲ್ಲರೂ ಕೂಡ ಸಮಾನತೆಯ ಎಜುಕೇಶನ್ ಬೇಕಾಗುತ್ತೆ. ಈ ತರದ ಬೇರೆ ಬೇರೆ ರೀತಿಯಾದ
ಮಾಡ್ತಾ ಇರುವಂತಹ ವಿಧಾನಗಳ ಮೂಲಕ ಎಷ್ಟೋ ಮಕ್ಕಳಿಗೆ ಸಾಕಷ್ಟು ಸಮಸ್ಯೆಗಳಾಗಿರೋದನ್ನು ಕೂಡ ನೋಡ್ತಾ ಇದ್ದೀವಿ ಅಂತೇಳಿ. ಸೊ ಈಗ ನಾನು ಕೇಳ್ತಾ ಇರುವಂತದ್ದು, ಈ ತರದ ಪಠ್ಯಕ್ರಮಗಳು ಮಕ್ಕಳಿಗೆ ಎಷ್ಟು ಸಹಕಾರಿ ಅಥವಾ ಅದರಿಂದ ಸಾಧಕ ಬಾಧಕಗಳು ಏನೇನು? ನಾನು ಈ ಮೈಸೂರಿಂದ ಒಂದು ಕಾಲ್ ಬಂತಲ್ಲ, ಆ ಕಾಲ್ ಅನ್ನ ರೆಫರೆನ್ಸ್ ಆಗಿ ಹೇಳ್ತೀನಿ ಈ ಒಂದು ಪಾಯಿಂಟ್ ಗೆ. ನಾವು ಮೊದಲ ಕೇಳ್ತಿದ್ವಿ ಈ IIT ಹೋಗೋದು, IIM ಹೋಗೋದು, ಹುಡುಗರಿಗೆ ಒಂಥರ ಅದು ಡ್ರೀಮ್. ಅಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹೋಗ್ಬೇಕಂದ್ರೆ ದೇ ಯೂಸ್ ಟು ಪ್ರಿಪೇರ್, ಎಷ್ಟೋ ವರ್ಷ ಪ್ರಿಪೇರ್ ಆಗ್ಬಿಟ್ಟು ತಮ್ಮ ಇಡೀ ಲೈಫ್ ಅನ್ನ, ಕ್ರಿಕೆಟ್ ಅನ್ನ, ಫುಟ್ಬಾಲ್ ಅನ್ನ, ವಾಲಿಬಾಲ್ ಅನ್ನ ಎಲ್ಲದನ್ನ ಸೈಡ್ಗೆ ಇಟ್ಬಿಟ್ಟು ನಾವು ಅಲ್ಲಿ ಹೋಗಿ ರೀಚ್ ಆಗ್ಬೇಕು ಅಂತ ಕನ್ಸ್ ಕಾಣೋದು ಒಂದು ಟೈಮ್ ಇತ್ತು. ಈಗ ನವೋದಯ ಅಂದ್ರೆ ಮಗು 11ನೇ ವರ್ಷದಿಂದ 12ನೇ ವರ್ಷಕ್ಕೆ ಹೋಗ್ಬೇಕಂತ ಹೇಳಿದ್ರೆ, ಅಂದ್ರೆ 5ನೇ ತರಗತಿಯಿಂದ 6ನೇ ತರಗತಿಯ ಒಂದು ಗವರ್ಮೆಂಟ್ ಸಿಸ್ಟಮ್, ಒಳ್ಳೆ ಎಜುಕೇಶನ್ ಸಿಸ್ಟಮ್ ಹೋಗ್ಬೇಕಂತ ಹೇಳಿದ್ರೆ ಪೇರೆಂಟ್ಸ್ ಆರ್ ವರಿಡ್, ಸೀಟ್ ಸಿಗುತ್ತೋ ಇಲ್ವೋ, ಯಾವಾಗ ಎಕ್ಸಾಮ್ ಆಗುತ್ತೋ, ನಾವು ಎಲ್ಲಿ ಹೋಗಿ ರೀಚ್ ಆಗ್ಬೇಕು. ಪ್ರತಿ ವಾರ್ಡ್ಗಳಲ್ಲೂ, ಪ್ರತಿ ಪಂಚಾಯತ್ಗಳಲ್ಲೂ ನವೋದಯ ಸಿಸ್ಟಮ್ ಹೋಗಿ ರೀಚ್ ಆಗ್ಬೇಕಿತ್ತು. ಹಾಗೇನಾಗ್ತಿತ್ತು, ಎಜುಕೇಶನ್ ಎಲ್ರಿಗೂ ರೀಸನೇಬಲ್ ಕಾಸ್ಟ್ ಅಲ್ಲಿ ಸಿಕ್ಕಿರೋದು, ಎಲ್ರಿಗೂ ರೀಸನೇಬಲ್ ಎಜುಕೇಶನ್ ಸಿಕ್ಕಿರೋದು. ಹಾಗೆ ಏನಾಗ್ತಿತ್ತು, ಇಡೀ ಎಜುಕೇಶನ್ ಸಿಸ್ಟಮ್ ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ ಗೆ ಸ್ಟ್ರೆಂಥನ್ ಮಾಡ್ಕೊಳ್ತಾ ಹೋದ್ರೆ ಮಾತ್ರ ಎಜುಕೇಶನ್ ಮೀನಿಂಗ್ಫುಲ್ ಆಗುತ್ತೆ. ನಾವು ನಿಂತಲ್ಲೇ ನಿಂತ್ಬಿಟ್ರೆ ಅಥವಾ ನಮ್ಗಿಂತ ಹಿಂದಿನವರು ನಮ್ಗಿಂತ ಬುದ್ಧಿವಂತರು ಅಂತ ಅನ್ಸಿದ್ರೆ ಎಜುಕೇಶನ್ ಕೊಟ್ಬಿಟ್ಟು ಏನು ಉಪಯೋಗ ಇಲ್ಲ. ನನ್ಗೆ ಆ ಕಾಲ್ ಅನ್ನ ಕೇಳುವಾಗ ತುಂಬಾ ಟ್ರಾಜಿಡಿ ಅನ್ಸೋದು, 5ನೇ ಕ್ಲಾಸಿಂದ 6ನೇ ಕ್ಲಾಸಿಗೆ ನವೋದಯ ತರಗತಿಗೆ ಹೋಗಿ ಸೇರ್ಕೊಳ್ಬೇಕಂತ ಹೇಳಿದ್ರೆ ಅಂದ್ರೆ ಒಂದು ಗವರ್ಮೆಂಟ್ ಸೆಟಪ್, ಅ ಬ್ಯೂಟಿಫುಲ್ ಗವರ್ಮೆಂಟ್ ಸೆಟಪ್. ಇವತ್ತು ನವೋದಯ ಸರ್ಕಾರದ ಒಂದು ಯಶಸ್ವಿ ಸ್ಕೀಮ್. ಆಕ್ಚುಲಿ ಅಲ್ಲಿಗೆ ಹೋಗಿ ರೀಚ್ ಆಗೋದಕ್ಕೆ ಕೆಲವು ಮಕ್ಕಳಿಗೆ ಮಾತ್ರ ಆಗ್ತಾ ಇದೆ. ಮತ್ತು ಅದಕ್ಕೋಸ್ಕರ ಪ್ರಿಪೇರ್ ಮಾಡ್ಬೇಕಾದಂತ ಒಂದು ಪರಿಸ್ಥಿತಿ 11 ವರ್ಷದ ಮಕ್ಕಳ ಮೇಲೆ ನಾವು ಹಾಕ್ತಾ ಇದೀವಿ ಅಂತ ಹೇಳಿದ್ರೆ ದಿಸ್ ಇಸ್ ನಾಟ್ ಫೇರ್. ನನ್ ಪ್ರಕಾರ ನಮ್ಮ ಡಿಸ್ಕಷನ್ ಅದಕ್ಕಿಂತ ಮುಂದೋಗೋದು ತುಂಬಾ ಕಷ್ಟ ಆಗ್ಬಿಡುತ್ತೆ. ಅದ್ರ ನಂತರ ನಾವು PUC ಅಂಕಗಳನ್ನ ತಗೊಂಡ್ ಬರೋದು, ಅಂಕಗಳನ್ನ ಬಿಟ್ಟು ಹೋಗೋದು, ಅದೆಲ್ಲವೂ ಮೂಢತನದ ಪರಮಾವಧಿ. ನಾವು ಅದಕ್ಕೆ ಹೋಗೋಕ್ಕಿಂತ ಮೊದಲು ನಮ್ಮ ಬೇಸ್ ಎಲ್ಲಿದೆ, ಸ್ಟ್ರಾಂಗ್. 3 ವರ್ಷದಿಂದಾನೇ ಮಕ್ಕಳಿಗೆ ಎಜುಕೇಶನ್ ಸಿಗುತ್ತೆ. ಅದೆಲ್ಲಾ ಮಕ್ಳಿಗೆ ಸಿಗ್ತಾ ಇದೆಯಾ? ಎಲ್ಲಾ ಮಕ್ಳಿಗೂ ಸರಿಯಾಗಿ ಕೊಡ್ಲಿಕ್ಕೆ ಆಗ್ತಾ ಇದೆಯಾ? ಅಥವಾ ಈ ಒಂದು ಎಜುಕೇಶನ್ ಸಿಸ್ಟಮ್ ಏನ್ ತರಬೇಕಂತ ಇದ್ರೆ ಹೊಸ್ತು 2030 ತನಕ ಏನು ಕಾಯ್ಬೇಕು? ಆ 10 ವರ್ಷ ಮಕ್ಕಳಿಗೆ ಆಗ್ಬೇಕು. ಕಾಂಟ್ ಬಿ ಇಂಪ್ಲಿಮೆಂಟ್, ಏನಕ್ಕೆ ಅದು ನಾವು ಫೋಕಸ್ ಆಗಿ ತಗೊಳ್ಳಲ್ಲ ಅನ್ನೋ ಪ್ರಶ್ನೆಗಳನ್ನ ನಮ್ಗಳ ಮೇಲೆ ನಾವೇ ಹಾಕೊಳ್ಬೇಕಾದ ಪರಿಸ್ಥಿತಿ. ನಿಜ ಅತ್ಯಂತ ಗಂಭೀರವಾಗಿ ಯೋಚನೆ ಮಾಡಬೇಕಾದಂತಹ ಸಂದರ್ಭ ಕೂಡ ಇದು ಅಂತ ಹೇಳಿ. ಸೊ ಸಾಕಷ್ಟು ಕಾಲ್ಸ್ ಕೂಡ ಬರ್ತಾ ಇದೆ, ಹಾಗೆ ಮಾತನಾಡಿಸ್ತಾ ಹೋಗೋಣ. ಭಾಗ್ಯ ಅನ್ನುವರು ಕರೆ ಮಾಡಿದ್ದಾರೆ. ಭಾಗ್ಯ ಅವರೇ ನಮಸ್ತೆ, ಪ್ರಶ್ನೆ ಕೇಳಿ. ನಮಸ್ತೆ ಸರ್. ಮಾತಾಡಿ ಮಾ. ನಮಸ್ತೆ ಮಾ. ನಮಸ್ತೆ. ನನ್ನ ಹೆಸರು ಭಾಗ್ಯ ಅಂತ ಹೇಳಿ. ನಿನ್ನೆ ರಿಪೀಟ್ ಪಾಸ್ ಮಾಡಿದ್ರಲ್ಲ ಅವರು, ಖಾಸಗಿ ವಿದ್ಯಾರ್ಥಿಗಳಿಗೆ ಮುಂದಿನ ತಿಂಗಳು ಎಕ್ಸಾಮ್ ನಡೆಸಿದ್ದಾರೆ. ಆ ಖಾಸಗಿ ವಿದ್ಯಾರ್ಥಿಗಳಂತೆ ಯಾರು? ಓಕೆ, ಸೆಕೆಂಡ್ ಇಯರ್ PUC ನಲ್ಲಿ ರಿಪೀಟರ್ಸ್ ಖಾಸಗಿ ವಿದ್ಯಾರ್ಥಿಗಳು ಅಂತಂದ್ರೆ ಈಗ ಏನು ಪ್ರೈವೇಟ್ ಆಗಿ ಏಜ್ ಕ್ರೈಟೀರಿಯಾ ಮೇಲೆ ಎಕ್ಸಾಮಿನೇಷನ್, ಸೆಕೆಂಡ್ ಇಯರ್ PUC ಎಕ್ಸಾಮಿನೇಷನ್ ಗೆ ಡೈರೆಕ್ಟ್ ಆಗಿ ಕಟ್ಟಿರ್ತಾರೆ. ಅಂದ್ರೆ ಅವರು ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಯಾವುದನ್ನು ಕೂಡ ಕಟ್ಟೋದಿಲ್ಲ. ನಾನ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಅಂದ್ರೆ ಕಾಮರ್ಸ್ ಅಲ್ಲಿ ವಿತ್ ಸ್ಟಾಟಿಸ್ಟಿಕ್ಸ್ ಅಂಡ್ ಆರ್ಟ್ಸ್ ಸಬ್ಜೆಕ್ಟ್ಸ್ ಅಲ್ಲಿ ಎಲ್ಲಿ ಪ್ರಾಕ್ಟಿಕಲ್ಸ್ ಇರೋದಿಲ್ಲ ಆ ಸಬ್ಜೆಕ್ಟ್ ಗೆ ಮಾತ್ರ ಸೆಕೆಂಡ್ ಇಯರ್ PUC ಫಸ್ಟ್ ಪ್ರೈವೇಟ್ ಕ್ಯಾಂಡಿಡೇಟ್ಸ್ ಡೈರೆಕ್ಟ್ ಆಗಿ ಹೋಗ್ತಾರೆ. ಆ ಪ್ರೈವೇಟ್ ಕ್ಯಾಂಡಿಡೇಟ್ಸ್ ಗೆ ಖಂಡಿತ ಎಕ್ಸಾಮಿನೇಷನ್ಸ್ ಇದ್ದೇ ಇರುತ್ತೆ. ಅದನ್ನ ಆಗಸ್ಟ್ 31ನೇ ತಾರೀಕು ಒಳಗಡೆ ಆ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ. ರಿಪೀಟರ್ಸ್ ಯಾರು ಕಳೆದ ಬಾರಿ ಕಾಲೇಜಿಗೆ ಹೋಗಿ ಮತ್ತೆ ಫೇಲ್ ಆಗಿರ್ತಾರೆ ಅಂತ ಸ್ಟೂಡೆಂಟ್ಸ್ ಈ ವರ್ಷ ಏನಾದ್ರೂ ಎಕ್ಸಾಮ್ ಫೀಸ್ ಅನ್ನೆಲ್ಲ ಕಟ್ಟಿ ಆ ಎಲ್ಲ ಪ್ರೋಸೆಸ್ ಅನ್ನು ಮುಗಿಸಿದ್ರೆ ಅಂತ ವಿದ್ಯಾರ್ಥಿಗಳು ಮಾತ್ರ ತೇರ್ಗಡೆ ಹೊಂದ್ತಾರೆ. ಬೇರೆ ಫ್ರೆಶ್ ಏನು ಪರ್ಸನ್ಸ್ ಯಾರು ಇರ್ತಾರೆ ಅಂದ್ರೆ ಯಾರು ಪ್ರೈವೇಟ್ ಆಗಿ ಕಟ್ಟಿರ್ತಾರೆ ಅವ್ರ ಎಕ್ಸಾಮ್ ಬರೀಬೇಕು. ಅದರಲ್ಲೂ ಜೊತೆಗೆ ಸಾಕಷ್ಟು ಜನ ಕೇಳಿಸ್ಕೊಳ್ತಾ ಇರ್ತೀರಿ, ಇದು ಏನು ನಮ್ಮಲ್ಲಿ ಏನು ರಿಜೆಕ್ಟ್ ಮಾಡಿ ಏನು ಆ ರಿಸಲ್ಟ್ಸ್ ಅನ್ನ ರಿಜೆಕ್ಟ್ ಮಾಡಿರ್ತಾರೆ. ನನಗೆ 90 ಅಂಕನೇ ಬರ್ಬೇಕು, 95 ಅಂಕನೇ ಬರ್ಬೇಕಂತ ಹೇಳಿ ಯಾರು ರಿಜೆಕ್ಟ್ ಮಾಡಿರ್ತಾರೆ ಅಂತ ವಿದ್ಯಾರ್ಥಿಗಳಿಗೆ ಇವತ್ತಿನ ದಿವಸ ಅವರ ಹಳೆಯ ಮಾರ್ಕ್ಸ್ ಅನ್ನೇ ಹಾಕೊಡ್ತಾರೆ. ಇನ್ ಕೇಸ್ ಅವ್ರಿಗೆ ಸರಿ ಹೋಗ್ಲಿಲ್ಲ ಅಂತಂದ್ರೆ, ಅವ್ರಿಗೆ ಇಷ್ಟ ಇಲ್ಲ ಎಕ್ಸಾಮ್ ತಗೊಳ್ಳೇಬೇಕು ಅಂದ್ರೆ ಆ ಮಕ್ಕಳಿಗೆ ಮಾತ್ರ ಬೇರೆ ಎಕ್ಸಾಮಿನೇಷನ್ ಇವಾಗ ಏನ್ ಕಂಡಕ್ಟ್ ಮಾಡ್ತಾರೆ ಆ ಎಕ್ಸಾಮಿನೇಷನ್ ಅವ್ರು ಕುತ್ಕೊಳ್ಬಹುದು. ಸೊ ದಿಸ್ ಇಸ್ ಹೌ ರಿಪೀಟರ್ಸ್. ಆ ರಿಪೀಟರ್ಸ್ ಅಲ್ಲೂ ಬಹಳಷ್ಟು ಕನ್ಫ್ಯೂಷನ್ಸ್ ಇದೆ. ಸೊ ದಿಸ್ ಇಸ್ ವೈ. ಓಕೆ, ಇನ್ನು ಆದಿರಾಜ್ ಅನ್ನುವರು ಕರೆ ಮಾಡಿದ್ದಾರೆ. ಆದಿರಾಜ್ ಅವರೇ ನಮಸ್ತೆ, ಪ್ರಶ್ನೆ ಕೇಳಿ. ನಮಸ್ತೆ ಮೇಡಮ್. ಪ್ರಶ್ನೆ ಕೇಳಿ ಸರ್. ಇದು ಲಾಸ್ಟ್ ಇಯರ್ 2020 ಅಲ್ಲಿ ಈ ಡಿಪ್ಲೊಮಾದು ಅಲ್ಲಿಗೆ ನಿಲ್ಸ್ಬಿಟ್ಟಿದ್ದಾರೆ.
ಅಲ್ಲಿಂದ ಇವಾಗ ಸೆಕೆಂಡ್ PUC ಅವ್ರದ್ದು ಎಕ್ಸಾಮ್ ಇಲ್ಲ ಅಂತ ಕ್ಯಾನ್ಸಲ್ ಮಾಡಿದಾರಲ್ಲ, ಸೇಮ್ ಬ್ಯಾಚ್ ನಮ್ಮ ಮಗಳದು. ಅವ್ರದ್ದು ಏನಾಗಿದೆ ಅಂದ್ರೆ ಇವಾಗ ಬರೀ 2 ಸೆಮ್ ಮಾತ್ರ ರಿಸಲ್ಟ್ ಆಗಿದೆ ಲಾಸ್ಟ್ ಇಯರ್ ಮಾರ್ಚ್ಗೆ. ಅಲ್ಲಿಂದ ಇಲ್ಲಿವರೆಗೂನು ಅನದರ್ 1.5 year ಹೆಚ್ಚು ಕಮ್ಮಿ 2 yearsಗೆ ವರ್ಗುನು ಏನು ಅವ್ರದ್ದು ರಿಸಲ್ಟ್ ಇಲ್ಲ. ಆನ್ಲೈನ್ ಕ್ಲಾಸ್ ಅಂತೂ ಮಾಡ್ತಾ ಇದೆ. 3rd ಸೆಮ್ ರಿಸಲ್ಟ್ ಇಲ್ಲ, 4th ಸೆಮ್ ಇಲ್ಲ. ಇನ್ನು ಇವರೆಲ್ಲ ಹೆಂಗೆ ಅಂದ್ರೆ ನನ್ನ ಮಗಳ ಬ್ಯಾಚು ಇಲ್ಲ ಇಂಜಿನಿಯರಿಂಗ್ ಕೋರ್ಸ್ ಎಲ್ಲ ಇವಾಗ ಹೋಗ್ತಾ ಇದಾರೆ. ಅಂದ್ರೆ ಸೆಕೆಂಡ್ ಇಯರ್ PUC ಇವಾಗೆಲ್ಲ ಕ್ಯಾನ್ಸಲ್ ಮಾಡ್ಬಿಟ್ಟು ಅವರು ಇವಾಗ ನೆಕ್ಸ್ಟ್ ಬ್ಯಾಚ್ಗೆಲ್ಲ ಹೋಗ್ತಾ ಇದಾರೆ, ಅಂದ್ರೆ ಪ್ರೊಫೆಷನಲ್ ಹೋಗ್ತಾ ಇದಾರೆ. ನಮ್ಮ ಮಗಳದೆಲ್ಲ ಹೆಂಗೆ ಅದಕ್ಕೆ ಈಕ್ವಲ್ ಆಗಿಲ್ವಲ್ಲ ಅಂತ ನಾನು ಹೇಳ್ತಾ ಇರೋದು. ಲಾಸ್ಟ್ ಇಯರ್ ಮಾರ್ಚ್ ನಿಲ್ಸ್ಬಿಟ್ಟಿದ್ದಾರೆ ಇವರು ಎಕ್ಸಾಮ್ ಮಾಡಿರೋದು. ಲಾಸ್ಟ್ ಇಯರ್ ಮಾರ್ಚ್, ಲಾಸ್ಟ್ ಇಯರ್ ಮಾರ್ಚ್. ಹೇಳಿ ಸರ್. ಹೌದು ಸರ್. ಈಗ ಏನಾಗಿದೆ ಅದೇ ರೀತಿಗೆ ಈಗ ನಮ್ಮ ಬೆಂಗಳೂರು ಯೂನಿವರ್ಸಿಟಿ ಎಕ್ಸಾಮ್ಸ್ ಇರ್ಬೋದು, ಹಲವಾರು ಯೂನಿವರ್ಸಿಟಿಗಳಲ್ಲಿ ಎಕ್ಸಾಮಿನೇಷನ್ಸ್ ಈಗ ನೋಡಿ 3rd ಸೆಮಿಸ್ಟರ್ ಎಕ್ಸಾಮಿನೇಷನ್ಸ್ ಇಂದ ಕಂಪ್ಲೀಟೇ ಮಾಡಿಲ್ಲ. ಆಲ್ರೆಡಿ 4th ಸೆಮಿಸ್ಟರ್ಗೆ ಸ್ಟೂಡೆಂಟ್ಸ್ ಎಲ್ಲ ಡಿಗ್ರಿಗೆ ಹೋಗ್ತಾ ಇದ್ದಾರೆ. ಆ ಎಕ್ಸಾಮಿನೇಷನ್ಸ್ ನೆಲ್ಲ ಈಗ ಬಹುಶಃ ಆಗಸ್ಟ್ 1st ವೀಕ್ ಅಥವಾ ಆಗಸ್ಟ್ 2nd ವೀಕ್ ಅಲ್ಲಿ ಆ ಉಳಿದಿರ್ತಕ್ಕಂಥ ಎಕ್ಸಾಮ್ಸ್ ನೆಲ್ಲ ಮಾಡ್ತಾರೆ. ಬಟ್ ಇಲ್ಲೇನಾಗುತ್ತೆ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಶನ್, ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಶನ್ ಅವರ ಸಹಭಾಗಿತ್ವದೊಂದಿಗೆ ಇವರು ಏನು ಡಿಸಿಷನ್ಸ್ ಅನ್ನು ತಗೊಳ್ಬೇಕಾಗತ್ತೆ. ಸೊ ಆ ಪರ್ಪಸ್ಗೋಸ್ಕರ ಐ ಥಿಂಕ್ ಅದು ಲೇಟ್ ಆಗ್ತಿರ್ಬೋದು. ಬಹುಶಃ ಇನ್ನೊಂದು ಕೆಲವೇ ದಿನಗಳಲ್ಲಿ, ಒಂದು 15 ದಿನಗಳಲ್ಲಿ ಆ ಎಕ್ಸಾಮಿನೇಷನ್ಸ್ ಎಲ್ಲವೂ ಅನೌನ್ಸ್ ಮಾಡ್ತಾ ಇರ್ತಾರೆ. ಸೊ AICT ಬೋರ್ಡ್ ಇರ್ಬೋದು ಅಥವಾ ಡಿಪಾರ್ಟ್ಮೆಂಟ್ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೋರ್ಡ್ ವೆಬ್ಸೈಟ್ ಅನ್ನ ಪ್ರತಿನಿತ್ಯ ಒಂದು ಸರ್ತಿ ಸರ್ಚ್ ಮಾಡ್ತಾ ಇದ್ರೆ ಖಂಡಿತ ಹೇಳ್ತಾರೆ, ಅದು ಪ್ರಕಟವಾಗುತ್ತೆ. ಇಲ್ಲ ಅಂತಂದ್ರೆ ಹಾಗೆ ಡೈರೆಕ್ಟರ್ ಆಫ್ ಟೆಕ್ನಿಕಲ್ ಎಜುಕೇಶನ್ಗೆ ತಾವು ಇಮೇಲ್ ಬರೆದ್ರೆ ಖಂಡಿತ ಅದಕ್ಕೆ ರಿಪ್ಲೈ ಮಾಡೇ ಮಾಡ್ತಾರೆ. ಎಲ್ಲಾ ಟೆಕ್ನಿಕಲ್ ಬೋರ್ಡ್ ಮತ್ತೆ ಯೂನಿವರ್ಸಿಟಿಗಳಲ್ಲೂ ಕೂಡ ಏನೇ ನೀವು ಇನ್ಫಾರ್ಮೇಶನ್ಸ್ ಗಾಗಿ ಇಮೇಲ್ ಪತ್ರಗಳನ್ನ ಬರೆದ್ರೆ ಖಂಡಿತ ಬೈ 24 hours ಮ್ಯಾಕ್ಸಿಮಮ್ 48 hours ಅಲ್ಲಿ ರಿಪ್ಲೈ ಕಳಿಸ್ತಾರೆ. ಇದು ನನಗೆ ತಿಳಿದಿರುವಂತ ಮಾಹಿತಿ, ತಾವು ಮಾಡಬಹುದು. ಓಕೆ, ಕೃಪಾ ಅನ್ನುವರು ಕೊಪ್ಪಳದಿಂದ ಕರೆ ಮಾಡಿದ್ದಾರೆ. ಕೃಪಾ ಅವರೇ ನಮಸ್ತೆ, ಪ್ರಶ್ನೆ ಕೇಳಿ. ನಮಸ್ತೆ ಮೇಡಮ್. ನನ್ನ ಮಗಳು ಈ ಸಲ ಫಸ್ಟ್ ಇಯರ್ BCom ಓದ್ತಾ ಇದ್ದಾಳೆ, ಬೆಂಗಳೂರು ಶೇಷಾದ್ರಿಪುರಂ ಕಾಲೇಜು. ಹೇಳಿ. ಅವರು ಇವಾಗಿನವರ್ಗುನು ಫಸ್ಟ್ ಸೆಮ್ ಎಕ್ಸಾಮ್ ಕಂಡಕ್ಟ್ ಮಾಡಿಲ್ಲ, ಯಾವಾಗ ಮಾಡ್ತೀವಿ ಅಂತ ಹೇಳ್ತಾನು ಇಲ್ಲ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ತಾ ಇಲ್ಲ. ಸೆಕೆಂಡ್ ಸೆಮ್ದು ಪಾಠ ಮಾಡ್ತಾ ಇದ್ದಾರೆ. ಅದು ಏನಾಗಿದೆ, ಇಲ್ಲ ಮಾಡ್ತಾರಾ ಇಲ್ಲ ಇಲ್ವಾ, ಅದೇನು ಅಂತಾನೆ ಗೊತ್ತಾಗ್ತಾ ಇಲ್ಲ ನಮಗೆ. ಓಕೆ, ನೀವೇನಾದ್ರೂ ಅಲ್ಲಿ ಕಾಲೇಜನ್ನ ಏನಾದ್ರೂ ನೀವು ಕೇಳಿದ್ರಾ ಅಲ್ಲಿ? ಕೇಳಿದ್ರೆ ಅವರು ಯೂನಿವರ್ಸಿಟಿ ಅವರು ನಮ್ಗಿನ್ನು ಕಳ್ಸಿಲ್ಲ ಅಂತ ಹೇಳ್ತಾ ಇದಾರೆ ಅವರು. ಇಲ್ಲ ಆಗತ್ತೆ. ಮಾತಾಡ್ಬೋದಾ ಮೇಡಮ್? ಮಾತಾಡಿ ಸರ್. ಎಸ್, ಈ ಏನು ನೀವು ಎಕ್ಸಾಮಿನೇಷನ್ಸ್ ಕೇಳ್ತಾ ಇದ್ದೀರಿ ಮೇಡಮ್, ಅದು ಏಪ್ರಿಲ್ ಮೊದಲ ವಾರದಲ್ಲಿ ಎಕ್ಸಾಮಿನೇಷನ್ಸ್ ಇತ್ತು ನಿಮ್ಮ ಮಗಳಿಗೆ, ಹೌದಲ್ವಾ ಮೇಡಮ್? ಆ ಸಂದರ್ಭದಲ್ಲಿ ಏನಾಗಿತ್ತು ಅಂತಂದ್ರೆ BMTC ಸ್ಟ್ರೈಕ್ ಆಗದ ಕಾರಣ ಮಕ್ಕಳು ಆ ಎಕ್ಸಾಮಿನೇಷನ್ ಸೆಂಟರ್ಸ್ಗೆ ಬರೋಕ್ಕಾಗಲ್ಲ ಅಂತ ಹೇಳಿ ಆ ಎಕ್ಸಾಮಿನೇಷನ್ಸ್ ಅನ್ನ ಸ್ಟಾಪ್ ಮಾಡಿತ್ತು. ತದನಂತರ ಈ ಕೋವಿಡ್ ನ 2ನೇ ಅಲೆ ಸಮಸ್ಯೆ ಶುರು ಆದಾಗ ಎಕ್ಸಾಮಿನೇಷನ್ಸ್ ಕೂಡ ಹೋಲ್ಡ್ ಆಗಿತ್ತು. ಈಗ ಇನ್ ದಿ ಮಂತ್ ಆಫ್ ಆಗಸ್ಟ್ ಆ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿ ಪ್ರಕಟಣೆ ಮಾಡಿದ್ದಾರೆ. ಸೊ ಆಗಸ್ಟ್ ಅಲ್ಲೇನೆ ಆ ಮಕ್ಕಳಿಗೂ ಎಕ್ಸಾಮಿನೇಷನ್ಸ್ ಇರುತ್ತೆ. ತದನಂತರ ಅದೇ ನಿಟ್ಟಿನಲ್ಲಿ ಎಲ್ಲಾ ಸಬ್ಜೆಕ್ಟ್ಸ್ ಅಂದ್ರೆ ಈ ಸೆಮಿಸ್ಟರ್ದು ಮತ್ತೆ ನೆಕ್ಸ್ಟ್ ಸೆಮಿಸ್ಟರ್ದು ಎಲ್ಲವೂ ಸೇರಿ ಒಟ್ಟಿಗೆ ಎಕ್ಸಾಮಿನೇಷನ್ಸ್ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿ ಯೂನಿವರ್ಸಿಟಿ ಆಲ್ರೆಡಿ ಪ್ರಕಟಣೆ ಹೊರಡಿಸಿದೆ. ಬಟ್ ಡೇಟ್ಸ್ ಒಂದು ಫಿಕ್ಸ್ ಆಗ್ಬೇಕು. ಡೇಟ್ ಐ ಥಿಂಕ್ ಅದು ವೆಬ್ಸೈಟ್ ಅಲ್ಲಿ ಆಗಿರ್ಬೋದು ಅಥವಾ ಸಂಬಂಧಪಟ್ಟಂತ ಕಾಲೇಜ್ಗಳಲ್ಲಿ ಎಕ್ಸಾಮಿನೇಷನ್ ಅನೌನ್ಸ್ ಮಾಡ್ತಾರೆ. ಅದಕ್ಕೆ ಹಳೆ ಸೆಮಿಸ್ಟರ್ ಮತ್ತೆ ಈಗಿರ್ತಕ್ಕಂಥ ಸೆಮಿಸ್ಟರ್ ಅದಕ್ಕೆ ಎಕ್ಸಾಮಿನೇಷನ್ ಹೋಲ್ಡ್ ಆಗಿದೆಯಾ ಹೊರತು ಪಾಠ ಪ್ರವಚನಗಳು ಯಾವ ಹೋಲ್ಡ್ ಆಗಿಲ್ಲ. ಸೊ ಹಾಗಾಗಿ ಆ ಎಕ್ಸಾಮಿನೇಷನ್ಸ್ಗೂ ಪ್ರಿಪೇರ್ ಆಗಬೇಕು, ಈ ಎಕ್ಸಾಮಿನೇಷನ್ಗೂ ಪ್ರಿಪೇರ್ ಆಗಬೇಕು, ಒಟ್ಟಿಗೆ ಎಕ್ಸಾಮಿನೇಷನ್ಸ್ ಇರ್ತದೆ. ಓಕೆ, ವೀಣಾ ಅನ್ನೋರು ಶಿವಮೊಗ್ಗದಿಂದ ಕರೆ ಮಾಡಿದ್ದಾರೆ. ವೀಣಾ ಅವರೇ ನಮಸ್ತೆ, ಪ್ರಶ್ನೆ ಕೇಳಿ. ನಮಸ್ತೆ ಮೇಡಮ್. ನಮಸ್ತೆ. ಹಲೋ, ನಮಸ್ತೆ ಸರ್. ಹಲೋ, ನೀವು ಟಿವಿ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡಬೇಕು, ಇಲ್ಲದಿದ್ರೆ ಕಾಲ್ ಕಟ್ ಆಗುತ್ತೆ. ಟಿವಿ ಮಾಡಿ. ಹಾ, ನಮಸ್ತೆ ಸರ್. ಅವ್ರು ಕೇಳಿಸ್ತಾ ಇದೆ, ನೇರವಾಗಿ ಪ್ರಶ್ನೆಗೆ ಬನ್ನಿ. ಸರ್ ನಮಸ್ತೆ ಸರ್. ನಾವು ನಮ್ಮ ಮಗ 2nd ಸ್ಟ್ಯಾಂಡರ್ಡ್ ಓದ್ತಾ ಇದ್ದೇನೆ ಸರ್. ನಮಗೆ ಪಾಲಕರಲ್ಲಿ ಏನ್ ಕನ್ಫ್ಯೂಷನ್ ಇದೆ ಅಂತಂದ್ರೆ ಸ್ಟೇಟ್ ಸಿಲೆಬಸ್, CBSE ಸಿಲೆಬಸ್, ICS ಸಿಲೆಬಸ್ ಇದ್ದಾಗ ಮಕ್ಕಳಿಗೆ ಕಾಮನ್ ಆಗಿ ಹೈಯರ್ ಎಜುಕೇಶನ್ ಮುಂದೆ ಚೆನ್ನಾಗಿ ಕೊಡ್ಬೇಕು ಅನ್ನೋದು ಇರುತ್ತೆ. ಬಟ್ ಯಾವ್ದಕ್ಕೆ ಸೇರಿಸಬೇಕು? ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆಲ್ಲ ಸ್ಟೇಟ್ ಸಿಲೆಬಸ್ ಯೂಸ್ ಆಗುತ್ತಾ, CBSE ಸಿಲೆಬಸ್ ಯೂಸ್ ಆಗುತ್ತೆ? ನಮ್ಗೆ ತುಂಬಾ ಕನ್ಫ್ಯೂಷನ್ ಆಗ್ತಾ ಇದೆ ಸರ್. ಇಲ್ಲಿ ಬಿಟ್ಟು ಅಲ್ಲಿ ಸೇರಿಸ್ಬೇಕಾ, ಅಲ್ಲಿ ಬಿಟ್ಟು ಇಲ್ಲಿ ಸೇರಿಸ್ಬೇಕಾ ಅಂತ ಹೇಳಿ ನಮ್ಮ ಮನೇಲೆ ಗೊಂದಲ ಆಗ್ತಾ ಇದೆ. ಸ್ಟೇಟ್ ಸಿಲೆಬಸ್, CBSE ಅಂತ ಹೇಳಿ ಅದು ಯಾವ್ದು ಒಳ್ಳೇದು? ಅಥವಾ ಸ್ಟೇಟ್ ಸಿಲೆಬಸ್ ಅಲ್ಲೇ ಕೆಲವೊಂದು ಪ್ರೈವೇಟ್ ಸ್ಕೂಲಲ್ಲಿ ಬೇರೆ ಬೇರೆ ಸಿಲೆಬಸ್ ಬುಕ್ಸ್ ಗಳನ್ನ ರೆಫರ್ ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಗೊತ್ತಾಗ್ತಾ ಇಲ್ಲ ಸರ್, ಅದು ಯಾವ್ದು ಒಳ್ಳೇದು?
ಯಾವ ಸಿಲೆಬಸ್ ಕೆಟ್ಟದ್ದು, ಯಾವ ಸಿಲೆಬಸ್ ಒಳ್ಳೇದು ಹಾಗಿಲ್ಲಮ್ಮ. ಎಲ್ಲಾ ಸಿಲೆಬಸ್ ಒಳ್ಳೇದು. ಓದಿನ ವಿಚಾರಕ್ಕೆ ಬಂದಾಗ ಮಕ್ಕಳಿಗೆ ಎಲ್ಲವೂ ಒಳ್ಳೆಯದೇ. ಆದರೆ ಇವತ್ತಿನ ದಿವಸ ಏನು ನಿಮ್ಮ ಕನ್ಫ್ಯೂಷನ್ಸ್ ಇದೆ, ಆ ಕನ್ಫ್ಯೂಷನ್ಸ್ ಅನ್ನ ಈ ಕಾರ್ಯಕ್ರಮದ ಮೊದಲೇ ನಾನು ನನ್ನ ಅಭಿಪ್ರಾಯವನ್ನ ಹೊರಗೆ ಹಾಕಿದೆ. ಏನಾಗಿದೆ ಅಂತಂದ್ರೆ ಇವತ್ತಿನ ದಿವಸ ಇದೇ ರೀತಿ ಈ ರಾಜ್ಯ ಪಠ್ಯಕ್ರಮ, ಕೇಂದ್ರ ಪಠ್ಯಕ್ರಮ ಅಂತ ಹೇಳಿ ರಾಜ್ಯ ಪಠ್ಯಕ್ರಮದಲ್ಲಿ ಈಗ ಆಲ್ರೆಡಿ ಮಕ್ಕಳು ಎಲ್ಲಾ ಕಡೆ ಕಮ್ಮಿ ಆಗ್ತಾ ಇದ್ದಾರೆ. ಕೇಂದ್ರ ಪಠ್ಯಕ್ರಮದಲ್ಲಿ ಇಂತ ಏನೋ ಸೂತ್ರಗಳನ್ನ ತರ್ತಾ ಇದ್ದಾರೆ. ಹಾಗಾಗಿ ಕೇಂದ್ರ ಪಠ್ಯಕ್ರಮಕ್ಕೆ ಸಾಲನಾದ್ರೂ ಮಾಡಿ ಹಾಕೊಂಡು ಅಲ್ಲಿಗೆ ಸೇರಿಸ್ಬೇಕು ಅನ್ನೋ ತರ ಪಾಲಕ ಪೋಷಕರಲ್ಲಿ ಒಂದು ಮನೋಭಾವ. ನೀವು ನಿಮ್ಮ ಮಗು 2ನೇ ತರಗತಿಯಲ್ಲಿ ಇರೋದ್ರಿಂದ ಏನು ಯೋಚನೆ ಮಾಡ್ಬೇಡಿ. ಬಹುಶಃ ನಿಮ್ಮ ಮಗು 5ನೇ ತರಗತಿ ಬರುವಷ್ಟೊತ್ತಿಗೆ ಇಡೀ ದೇಶದಲ್ಲಿ ಒಂದೇ ಮಾದರಿಯ ಸಿಲೆಬಸ್ ಮತ್ತೆ ಒಂದೇ ಮಾದರಿಯ ಎಕ್ಸಾಮಿನೇಷನ್ ಆಸ್ ಪರ್ ನ್ಯೂ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಪ್ರಕಾರ ಬರಬಹುದು. ಹಾಗಾಗಿ ಯಾವ ತಾರತಮ್ಯವೂ ಇಲ್ಲದೆ ಮುಂದಕ್ಕೆ ಏನು ಈ ಶಿಕ್ಷಣದ ವ್ಯವಸ್ಥೆಯಲ್ಲಿ ಎಲ್ಲವೂ ಸುಸೂತ್ರವಾಗಿ ನಡ್ಕೊಂಡು ಹೋಗುತ್ತೆ. ಸ್ಟೇಟ್ ಸಿಲೆಬಸ್ ಯಾವ ಸ್ಕೂಲ್ ನಿಮ್ಮ ಮನೆಗೆ ಹತ್ರ ಮತ್ತೆ ನಿಮ್ಮ ಏನು ಮನೆಯಲ್ಲಿ ಯಾವ ರೀತಿ ಸಾಮರಸ್ಯವಿದೆ ಅದ್ರ ಪ್ರಕಾರ ನೋಡ್ಕೊಂಡು ಖಂಡಿತ ಮಕ್ಕಳಿಗೆ ಒಳ್ಳೆ ಎಜುಕೇಶನ್, ಒಳ್ಳೆ ಟೀಚರ್, ಮನೆಗೆ ಹತ್ರ ಇರ್ತಕ್ಕಂಥ ಶಾಲೆ ಅದಕ್ಕೆ ಹಾಕಿ ಖಂಡಿತ ಒಳ್ಳೇದಾಗತ್ತೆ. ಏನ್ ಯೋಚನೆ ಮಾಡ್ತೀವಿ. ಎಸ್, ರೂಪಾ ಅನ್ನೋರು ಮೈಸೂರಿನಿಂದ ಕರೆ ಮಾಡಿದ್ದಾರೆ. ರೂಪಾ ಅವರೇ ನಮಸ್ತೆ, ಪ್ರಶ್ನೆ ಕೇಳಿ. ಮಾತಾಡಿ ರೂಪಾ ಅವರೇ. ಇದು 2021ಗೆ ಅಪ್ಲಿಕಬಲ್ ಇದು? ಈಗ ಇದು CBSE ಬಗ್ಗೆ ಕೇಳ್ತೀರಾ ಅಲ್ವಾ ನೀವು? ಅಲ್ಲ, ಸ್ಟೇಟ್ ಸಿಲೆಬಸ್. ಸ್ಟೇಟ್ ಸಿಲೆಬಸ್ ಬಗ್ಗೆ 2021ಗೆ ಇದು ಟರ್ಮ್ 1 ಟರ್ಮ್ 2 ಎಕ್ಸಾಮಿನೇಷನ್ ಅಪ್ಲಿಕಬಲ್. ಈಗ ಸದ್ಯಕ್ಕೆ ಇದು CBSE ಅಲ್ಲಿ ಆಗಿರೋದು, ಸ್ಟೇಟ್ ವೈಸ್ ಅಲ್ಲಿ ಇನ್ನೂ ಕೂಡ ಆಗಿಲ್ಲ. ಸುಪ್ರೀತ್ ಅವರೇ. ಇಲ್ಲ, ಸ್ಟೇಟ್ ಬೋರ್ಡ್ಗೆ ಖಂಡಿತ ಇದಾಗಿಲ್ಲ. ಬರೀ CBSEಗೆ ಮಾತ್ರ ತಗೊಂಡಿದ್ದಾರೆ. ಬಹುಶಃ ಇನ್ನು ICSEಲೂ ಕೂಡ ಈ ರೀತಿಯಾದಂತ ಟರ್ಮ್ ಎಕ್ಸಾಮಿನೇಷನ್ಸ್ ಇನ್ನು ತಗೊಂಡಿಲ್ಲ. ಬಟ್ ಮುಂಚೆ ನಮ್ಮ ರಾಜ್ಯದಲ್ಲೂ ಕೂಡ 2005ರಿಂದ 2011ನೇ ಇಸ್ವಿವರೆಗೂ ಕೂಡ ಟ್ರೈಮೆಸ್ಟರ್ ಪದ್ಧತಿ ನಡೀತಾ ಇತ್ತು ಮುಂಚೆ. ಆ ಟ್ರೈಮೆಸ್ಟರ್ ಪದ್ಧತಿ ನಡೆಯುವಾಗ ಮಕ್ಕಳಲ್ಲಿ ಅವಾಗ ಸರ್ಕಾರಿ ಶಾಲೆ ಆಗಿರ್ಬೋದು, ಯಾವುದೇ ಶಾಲೆ ಆಗಿರ್ಬೋದು, ದಾಖಲಾತಿಗಳು ಕೂಡ ಜಾಸ್ತಿ ಆಗ್ತಾ ಇತ್ತು. ಯಾಕಂದ್ರೆ ಕಲಿಕಾ ಆಸಕ್ತಿ ಹೆಚ್ಚಾಗ್ತಾ ಇತ್ತು ಮಕ್ಕಳಲ್ಲಿ. ಯಾಕಂದ್ರೆ ಬರ್ಡನ್ ಇರೋದಿಲ್ಲ ಅಂತ ಹೇಳಿ ಅದನ್ನ ಯಾವುದೋ ಕೆಲವೊಂದು ಕಾರಣಾಂತರಗಳಿಂದ ಟ್ರೈಮೆಸ್ಟರ್ ಪದ್ಧತಿಯನ್ನ ರದ್ದು ಮಾಡಿ ಏಕಾಏಕಿ ಇಯರ್ಲಿ ಸಿಸ್ಟಮ್ ಅನ್ನ ಮಾಡಿದ್ರು. ಸೊ ಈಗ ನಮ್ಮ ರಾಜ್ಯದಲ್ಲಿ ನಡೀತಾ ಇದ್ದಂತ ಸಿಸ್ಟಮ್ ಎಲ್ಲೋ ಒಂದ್ ಕಡೆ ಇವತ್ತಿನ ದಿವಸ ಕೇಂದ್ರ ಪಠ್ಯಕ್ರಮದಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಸೊ ಹಾಗಾಗಿ ರಾಜ್ಯ ಪಠ್ಯಕ್ರಮಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತೇನಿಲ್ಲ, ಖಂಡಿತ ಇದು ಗೊತ್ತಿದೆ. ನಮ್ಮ ರಾಜ್ಯದಲ್ಲೂ ಮಕ್ಕಳಿಗೆ ಈ ರೀತಿ ಸೆಮಿಸ್ಟರ್ ಸಿಸ್ಟಮ್ ಮಾಡಿದ್ರೆ ಮಕ್ಕಳ ಕಲಿಕಾ ಆಸಕ್ತಿ ಹೆಚ್ಚಬಹುದು ಅನ್ನೋದು ಒಂದು ಭಾವನೆ. ಓಕೆ, ಇದ್ರ ಬಗ್ಗೆ ಇನ್ನಷ್ಟು ಮಾತನಾಡಿಸ್ತೀನಿ. ಹಾಗೇನೆ CBSE ತೆಗೆದುಕೊಂಡಂತಹ ಈ ಒಂದು ಪ್ರಯೋಗ ಯಾವ ರೀತಿಯಾಗಿ ವರ್ಕೌಟ್ ಆಗುತ್ತೆ, ಯಾವ ರೀತಿಯಾಗಿ ಮಕ್ಕಳಿಗೆ ಇದರಿಂದ ಸಹಾಯ ಆಗುತ್ತೆ, ಜೊತೆಗೆ ಪೋಷಕರ ಜವಾಬ್ದಾರಿ ಹೆಚ್ಚಿಸುವ ಬಗ್ಗೆ ಹೇಗೆ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ಗಣೇಶ್ ಪೂಜಾರಿ ಅವರೇ, ಕೊನೆಯದಾಗಿ ಯಾವ ರೀತಿಯಾಗಿ ಈಗ ಈ ಒಂದು ಚೇಂಜಸ್ ನಿಂದ ಅಥವಾ ಈ ಒಂದು ಪ್ರಯೋಗದಿಂದ ಬದಲಾವಣೆಗಳು ಆಗುವ ಸಾಧ್ಯತೆ ಇದೆ? ರಾಜ್ಯದ ಮಟ್ಟಿಗೆ ಬದಲಾವಣೆ ಅನಿವಾರ್ಯನಾ, ಹೇಗೆ? ನಾನು ಆಕ್ಚುಲಿ ಈ ಕ್ವಶನ್ ಅನ್ನ ಡೆಫಿನೆಟ್ಲಿ ನಾವು ಇನ್ನು 1 ವರ್ಷ ಈ ಟಾಪಿಕ್ ಅನ್ನ ಡಿಸ್ಕಸ್ ಮಾಡ್ತೀವಿ. ನಿಮ್ದೆ ಇನ್ನೊಂದು ಪ್ಯಾನಲ್ ಅಲ್ಲಿ ಡಿಟೇಲ್ ಆಗಿ ಡೆಪ್ತ್ ಆಗಿ ಡಿಸ್ಕಸ್ ಮಾಡೋಣ. ಬಟ್ ಅಟ್ ದಿಸ್ ಮೂಮೆಂಟ್ ನನಗೆ ಒಂದು ಇಂಪಾರ್ಟೆಂಟ್ ಮೆಸೇಜ್ ಅನ್ನ ನ್ಯೂಸ್ 18 ಇಂದ ಮಕ್ಕಳಿಗೆ ಕೊಡಕ್ಕಿದೆ. ಸ್ಪೆಷಲಿ ಜುಲೈ 19 ಮತ್ತೆ 22 ಏನು ಎಕ್ಸಾಮ್ಸ್ ಬರೀತಿದ್ದಾರೆ SSLC ಮಕ್ಕಳು, ಆ ಮಕ್ಕಳು ಮತ್ತು ಪೋಷಕರು ಅರ್ಥ ಮಾಡ್ಕೊಳ್ಬೇಕು. ಸಾಕಷ್ಟು ತಲೆ ಒಳಗೆ ಹೋಗಿದೆ ಈ ಒಂದು 4-5 ತಿಂಗಳಲ್ಲಿ ಎಕ್ಸಾಮ್ ಇದೆ, ಎಕ್ಸಾಮ್ ಇಲ್ಲ ಅಂತ ಹೇಳಿ ಸಾಕಷ್ಟು ಸಲ ನಿಮ್ಗೆ ಒಂದು ಸೈಕಲಾಜಿಕಲ್ ಎಫೆಕ್ಟ್ ಆಗಿದೆ. ಈ ಎಕ್ಸಾಮ್ ಆದಾಗ ಬರುವ ರಿಸಲ್ಟ್ ಬಗ್ಗೆ ಖಂಡಿತವಾಗ್ಲೂ ಪೋಷಕರು ಮತ್ತು ಮಕ್ಕಳು ತುಂಬಾ ಸೆನ್ಸಿಟಿವ್ ಆಗಿ ರಿಯಾಕ್ಟ್ ಮಾಡಬೇಡಿ. ಯಾಕಂದ್ರೆ ಪ್ರತಿ ಸಲ ಎಕ್ಸಾಮ್ ರಿಸಲ್ಟ್ ಬಂದಾಗ ಅಲ್ಲೊಂದು ಮಗು ಸತ್ತೋಯ್ತು, ಇಲ್ಲೊಂದು ಮಗು ಆತ್ಮಹತ್ಯೆ ಮಾಡ್ಕೊಳ್ತು. ಖಂಡಿತವಾಗ್ಲೂ ಈ ಸಲ ಎಲ್ರೂ ಅರ್ಥ ಮಾಡ್ಕೊಳ್ಳಿ, ಈ ಪೀರಿಯಡ್ ಹೆಂಗಿದೆ ಅಂದ್ರೆ ಬದುಕಿದ್ರೆ ಸಾಕು, ದಟ್ ಇಟ್ ಸೆಲ್ಫ್ ಇಸ್ ಅ ಶಿಕ್ಷಣ. ಸೊ ನಾವೆಲ್ಲರೂ ಬದುಕಿ ಮುಂದಕ್ಕೆ ಹೋಗ್ತೀವಿ, 2ನೇ ಅಲೆ ತಪ್ಸ್ಕೊಳ್ತೀವಿ, 3ನೇ ಅಲೆ ತಪ್ಸ್ಕೊಳ್ತೀವಿ. ಇದೆಲ್ಲ ಆದ್ರೆ ಅದೇ ಈಗ ನಮ್ಗಿರೋ ಶಿಕ್ಷಣ. ಯಾಕಂದ್ರೆ ಎಷ್ಟೋ ಜನ ನಮ್ಗಿಂತ ಬುದ್ಧಿವಂತರು ಸಹ ಈಗಲೂ ನಮ್ಗೆ ಮೆಡಿಸಿನ್ ಕಂಡಿಡಿಯಕ್ ಆಗಿಲ್ಲ. ಸೊ ದೇರ್ ವಿ ಆರ್ ಸ್ಟ್ಯಾಂಡಿಂಗ್. ಖಂಡಿತವಾಗ್ಲೂ ಅದನ್ನ ಎಸೆಪ್ಟ್ ಮಾಡೋಣ. ಮತ್ತು ಈಗ ನಿಮ್ಮ ಮುಂದೆ ಏನ್ ಪರೀಕ್ಷೆ ಇದೆಯಲ್ಲ, ಆ ಪರೀಕ್ಷೆಗೆ ಖಂಡಿತವಾಗ್ಲೂ ನೀವು ಸಂಪೂರ್ಣ ರೆಡಿ ಆಗಿ. ಆದ್ರೆ ಆ ಫಲಿತಾಂಶದ ಮೇಲೆ ಹೆತ್ತವರು ಮಕ್ಕಳ ಮೇಲೆ ಒತ್ತಡ ಹಾಕೋದು ಅಥವಾ ಮಕ್ಕಳು ತಮ್ಮ ಮೇಲೆ ತಾವೇ ಒತ್ತಡ ತಗೊಳ್ಳೋದನ್ನ ಖಂಡಿತವಾಗ್ಲೂ ಪ್ರಯತ್ನಿಸಬಾರ್ದು. ಈ ಒಂದು ಮೆಸೇಜ್ ಮೇ ಬಿ ಕನೆಕ್ಟೆಡ್ ಆಗಿರೋದ್ರಿಂದ ಈ ಮೆಸೇಜ್ ಕೊಡ್ತೀನಿ. ಡೆಫಿನೆಟ್ಲಿ ಈ 2 ಸೆಮ್ ಎಕ್ಸಾಮ್ ಏನಿದೆ ಅದು ನಮ್ಮ ರಾಜ್ಯ ಸರ್ಕಾರ ಫಾರ್ ಆಲ್ ಗುಡ್ ರೀಸನ್ಸ್ ರಾಜ್ಯ ಸರ್ಕಾರ ಅಷ್ಟು ಫಾಸ್ಟ್ ಆಗಿ ನಾಳೆ ಡಿಸಿಷನ್ ತೆಗಿಯಲ್ಲ. ಡೆಫಿನೆಟ್ಲಿ ಇನ್ನೊಂದ್ಸಲ ಮಾತಾಡೋಣ. ಇನ್ನಷ್ಟು ಜಾಸ್ತಿ ಮಾಹಿತಿ ಒಟ್ಟಿಗೆ ಬರ್ತೀನಿ. ಇವತ್ತು ಸುಪ್ರೀತ್ ಅವರು ತುಂಬಾ ಸಂದೇಶ ಕೊಟ್ಟಿದ್ದಾರೆ. ಮೋಸ್ಟ್ಲಿ ನಾವಿಬ್ರು ಒಂದೇ ಆಂಗಲ್ ಅಲ್ಲಿ ಇದೀವಿ. ಮೊದಲು ಸಿಲೆಬಸ್ ಅನ್ನ ಚೆನ್ನಾಗಿ ಮಾಡೋಣ, ಆಮೇಲೆ ಎಕ್ಸಾಮ್ಸ್ ಬಗ್ಗೆ ಥಿಂಕ್ ಮಾಡೋಣ ಅನ್ನೋದು ನನ್ನ ಫೈನಲ್. ಸುಪ್ರೀತ್ ಅವರೇ, ಫೈನಲ್ ರಿಯಾಕ್ಷನ್.
ಇವತ್ತಿನ ದಿವಸ ಏನು ಸಬ್ಜೆಕ್ಟಿವ್ ಅಂಡ್ ಅಬ್ಜೆಕ್ಟಿವ್ ಟೈಪ್ ಏನ್ ಮಾಡ್ತಾ ಇದ್ದಾರೆ, ಮಕ್ಕಳಿಗೆ ತಿಳಿದಿರ್ಲಿ, CBSE ಮಕ್ಕಳು ಎಸ್ಪೆಷಲಿ, ನೀವು ಫಸ್ಟ್ ಟರ್ಮ್ ಎಕ್ಸಾಮಿನೇಷನ್ ಅಲ್ಲಿ ಮಿಡ್ ಟರ್ಮ್ ತನಕ ಏನ್ ನೀವು MCQs ಬರ್ದಿರ್ತೀರಿ, ಮತ್ತೆ ನೆಕ್ಸ್ಟ್ ಸಬ್ಜೆಕ್ಟಿವ್ ಟೈಪ್ ಬರೀತೀರಿ, ಆದ್ರೆ ನಿಮಗೆ ಲಾಸ್ಟ್ ಅಲ್ಲಿ ಎವ್ಯಾಲ್ಯೂಯೇಷನ್ ಪ್ರೋಸೆಸ್ ಫಾರ್ ಪಾಸಿಂಗ್ ಪರ್ಸೆಂಟೇಜ್ ಬರುವಾಗ ಎರಡನ್ನೂ ಕೂಡ ಸಮತೂಕವಾಗಿ ತಗೊಂಡು ತದನಂತರವೇ ನಿಮ್ ರಿಸಲ್ಟ್ ಈಚೆ ಬರುತ್ತೆ. ಸೊ ಹಾಗಾಗಿ MCQs ಅಂತ ಹೇಳಿ ನೆಗ್ಲೆಕ್ಟ್ ಮಾಡಬೇಡಿ, ಅಥವಾ ಏನೋ ಸಬ್ಜೆಕ್ಟಿವ್ ಟೈಪ್ ಅಂತ ಹೇಳಿ ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಮತ್ತೆ ರಾಜ್ಯ ಪಠ್ಯಕ್ರಮದವರು ಕೂಡ ಅಲ್ಲಿ ಯಾವ್ದೋ ರೀತಿ ಎಕ್ಸಾಮ್ಸ್ ಆಗ್ತಾ ಇದೆ, ನಮ್ಮಲ್ಲಿ ಈ ರೀತಿ ನಾವು ವರ್ಷ ಇಡೀ ಓದ್ಬೇಕಾ ಅಂತ ಇಲ್ಲ. ಡಿಯರ್ ಸ್ಟೂಡೆಂಟ್ಸ್, ಯಾರು ಕೂಡ ಎಕ್ಸಾಮಿನೇಷನ್ ಅನ್ನ ಪ್ಲೀಸ್ ಡೋಂಟ್ ಟೇಕ್ ಇಟ್ ಟೂ ಮಚ್ ಸೀರಿಯಸ್ಲಿ. ಯು ಪ್ಲೀಸ್ ಟೇಕ್ ಎಕ್ಸಾಮ್ಸ್ ಲೈಕ್ birthdays. Celebrate your exams like your birthdays than that of taking it very seriously. ಓಕೆ, ಅದನ್ನ ವಿದ್ಯಾರ್ಥಿಗಳ ಆದಷ್ಟು ರೀತಿಯಲ್ಲಿ ಸರಳೀಕರಣ ತಗೊಳ್ಳಿ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಇಬ್ಬರಿಗೂ ಕೂಡ ಸಾಕಷ್ಟು ಮಹತ್ವದ ವಿಚಾರಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ, ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಂಡಿದ್ದಾರೆ ಅಂತ ನಾನು ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ. ದೇಶದಲ್ಲಿ ವ್ಯಾಕ್ಸಿನೇಷನ್ ಅಭಿಯಾನವು ಭರದಿಂದ ಸಾಗಿದೆ ಹಾಗೂ ಲಸಿಕೆಗಾಗಿ ಜನರನ್ನ ಪ್ರೋತ್ಸಾಹಿಸಲಾಗುತ್ತೆ. ಜನರಲ್ಲಿ ವ್ಯಾಕ್ಸಿನೇಷನ್ ಮಹತ್ವವನ್ನ ಮನವರಿಕೆ ಮಾಡಲು ಹಲವು ರೀತಿಯ ಪ್ರಯತ್ನಗಳು ನಡೆಯುತ್ತೆ. ಇಂತಹದ್ದೇ ಒಂದು ಪ್ರಯತ್ನ ನಡೀತಿದೆ ಸಿರ್ಸಾದಲ್ಲಿ. ಇಲ್ಲಿನ ಸಿಹಿ ತಿಂಡಿ ಮಾರಾಟಗಾರರು ವ್ಯಾಕ್ಸಿನೇಷನ್ ಮಾಡಿಸಿಕೊಂಡವರಿಗೆ ಸಿಹಿ ತಿಂಡಿಯಲ್ಲಿ ರಿಯಾಯಿತಿಯನ್ನ ನೀಡುತ್ತಿದ್ದಾರೆ. ಕೊರೋನಾ ಲಸಿಕೆ ಬಹಳ ಮುಖ್ಯ ಅನ್ನೋದು ಬಹುತೇಕ ಎಲ್ರಿಗೂ ಅರ್ಥವಾಗಿದೆ. ಆದ್ರೆ ಈ ವಿಷಯವನ್ನ ಇನ್ನೂ ಅರ್ಥ ಮಾಡಿಕೊಳ್ಳದವರು ಇದ್ದಾರೆ. ಅವುಗಳನ್ನ ವಿವರಿಸಲು ಮತ್ತು ಪ್ರೋತ್ಸಾಹಿಸಲು ಸಿರ್ಸಾದಲ್ಲಿನ ಮಿಠಾಯಿ ಸಂಘವು ಸಿಹಿ ತಿಂಡಿಗಳಲ್ಲಿ ವಿನಾಯಿತಿ ಯೋಜನೆಯನ್ನ ಜಾರಿಗೆ ತಂದಿದೆ. ಈ ಯೋಜನೆಯಡಿಯಲ್ಲಿ ಸಿಹಿ ತಿಂಡಿಗಳ ಅಂಗಡಿಯವರು ಕೊರೋನಾ ಲಸಿಕೆ ತೆಗೆದುಕೊಂಡವರಿಗೆ 5% रियायतियನ್ನ ನೀಡುತ್ತಾರೆ. वैक्सीनेशन ड्राइव जो चलाई जा रही है उसको प्रोत्साहित करने के लिए हलवाई यूनियन ने एक स्पेशल प्रोत्साहन स्कीम शुरू करी है, जिसके अंतर्गत एक 5% का डिस्काउंट जो भी आदमी मिठाई खरीदेगा, परचेज करेगा, उसको स्पेशल डिस्काउंट दिया जाएगा. ಆದ್ರೆ ಈ ರಿಯಾಯಿತಿ ಸುಮ್ಮನೆ ಸಿಗಲ್ಲ. ಮೊದಲು ಜನರು ಕೊರೋನಾ ಲಸಿಕೆ ತೆಗೆದುಕೊಂಡ ಸರ್ಟಿಫಿಕೇಟ್ ತೋರಿಸಬೇಕಾಗತ್ತೆ. ಆಗ ಮಾತ್ರ ಅವರು ಸಿಹಿ ತಿಂಡಿಗಳ ಮೇಲೆ ರಿಯಾಯಿತಿಗೆ ಅರ್ಹರಾಗ್ತಾರೆ. सर्टिफिकेट दिखाना पड़ेगा कि उसने वैक्सीनेशन करवा रखा है, किसी रूम में वो सर्टिफिकेट अपना दिखाए और 5% का डिस्काउंट पाए. ಇದು ಸಿರ್ಸಾದಲ್ಲಿ ಕೊರೋನಾ ಲಸಿಕೆಯನ್ನ ಪ್ರೋತ್ಸಾಹಿಸುವಲ್ಲಿ ಸಿಹಿ ಅಂಗಡಿಯವರ ಹೊಸ ಉಪಕ್ರಮವಾಗಿದೆ. ಇದು ಖಂಡಿತವಾಗಿಯೂ ಜನರಲ್ಲಿ ಜಾಗೃತಿ ಮೂಡಿಸಿ ಹೆಚ್ಚು ಜನ ಲಸಿಕೆ ಪಡೆಯಲು ಸಾಧ್ಯವಾಗಬಹುದು. जो लोग पहले नहीं करवा रहे उनको भी एक प्रोत्साहन मिलेगा कि वो ज्यादा से ज्यादा वैक्सीनेशन हो. ಕೊರೋನಾ ಸಂಕಷ್ಟದಲ್ಲಿ ಲಸಿಕೆಯೇ ಸಂಜೀವಿನಿ ಮತ್ತು ಇದರ ಮೂಲಕವೇ ಕೊರೋನಾದಿಂದ ರಕ್ಷಿಸಿಕೊಳ್ಳಲು ಸಾಧ್ಯ. ಹೀಗಾಗಿ ಎಲ್ಲರೂ ಲಸಿಕೆಯನ್ನ ತೆಗೆದುಕೊಳ್ಳುವುದು